ಗುಡ್. ಇವತ್ತಿನ ಈ ಒಂದು ಎಪಿಸೋಡಲ್ಲಿ 10ನೇ ತರಗತಿಯ ಕನ್ನಡ ವ್ಯಾಕರಣದ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಇದು ಒಂದೇ ವಿಡಿಯೋದಲ್ಲಿ ಕಂಪ್ಲೀಟ್ ಪ್ಯಾಕೇಜನ್ನು ಕೊಡ್ತಾ ಇರೋದು. ಪ್ರೀವಿಯಸ್ ವಿಡಿಯೋಗಳಲ್ಲಿ 8ನೇ ತರಗತಿ ಹಾಗೂ 9ನೇ ತರಗತಿಯ ಕನ್ನಡ ವ್ಯಾಕರಣಗಳನ್ನು ಕೂಡ ಕವರ್ ಮಾಡಿ ಕೊಟ್ಟಿದ್ದೀನಿ. ನೀವೇನಾದರೂ ಇನ್ನೂ ನೋಡಿಲ್ಲ ಅಂದರೆ ಕನ್ನಡ ವ್ಯಾಕರಣ ಪ್ಲೇಲಿಸ್ಟ್ಗೆ ಹೋಗಿ ಅವುಗಳನ್ನು ನೋಡಬಹುದು. ಸೊ ಇದೆಲ್ಲದರ ಜೊತೆಗೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ಬನ್ನಿ ಆರಂಭ ಮಾಡೋಣ. ಮೊದಲೇದಾಗಿ ನಾವು ವರ್ಣಮಾಲೆಯಿಂದ ಸ್ಟಾರ್ಟ್ ಮಾಡಬೇಕಾಗುತ್ತದೆ. ಗ್ರಾಮರ್ ಅಂತ ಬಂದರೆ ವರ್ಣಮಾಲೆಯಿಂದ. ವರ್ಣಮಾಲೆಯಲ್ಲಿ ಪ್ರಮುಖವಾಗಿ ಅವರು 3 ವಿಧಗಳನ್ನು ಮಾಡಿದ್ದಾರೆ. ಯಾವ್ದ್ಯಾವುದು? ಸ್ವರಗಳು, ವ್ಯಂಜನಗಳು, ಯೋಗವಾಹಗಳು. ಓಕೆ, ಎಕ್ಸಾಮಲ್ಲಿ ಸಂಖ್ಯೆಗಳನ್ನು ಕೇಳ್ತಾರೆ. ಅಂದರೆ ಸ್ವರಗಳೆಷ್ಟು, ವ್ಯಂಜನಗಳೆಷ್ಟು ಅಥವಾ ಯೋಗವಾಹಗಳೆಷ್ಟು ಅಂತ. ವೆರಿ ಇಂಪಾರ್ಟೆಂಟ್. ಸ್ವರಗಳು ಅಂತ ಬಂದಾಗ 13, ವ್ಯಂಜನಗಳು ಅಂತ ಬಂದಾಗ 34, ಯೋಗವಾಹಗಳು ಅಂತ ಬಂದಾಗ 2. ಟೋಟಲ್ ಎಷ್ಟಾಯಿತು? 13 ಪ್ಲಸ್ 34 ಪ್ಲಸ್ 2. 4 3 7, 7 2 9. ಸೊ 3 + 1 4. ಟೋಟಲ್ ಆಗಿ 49 ಅಕ್ಷರಗಳು ನಮ್ಮ ಕನ್ನಡ ವರ್ಣಮಾಲೆಯಲ್ಲಿ ಇರ್ತಕ್ಕಂಥದ್ದನ್ನು ನೋಡ್ತೀವಿ. ನೆಕ್ಸ್ಟ್ ಸ್ವರಗಳು 13 ಅಂತ ಗೊತ್ತಾಯಿತು. ಅವುಗಳಲ್ಲಿ ಯಾವ್ಯಾವುದಂತ ನೋಡ್ತಾ ಹೋದರೆ 3 ವಿಭಾಗಗಳನ್ನು ಮಾಡಿದ್ದಾರೆ. ಹ್ರಸ್ವಸ್ವರ, ದೀರ್ಘಸ್ವರ, ಪ್ಲುತಸ್ವರ. ಹ್ರಸ್ವಸ್ವರ ಅಂದರೆ ಏನು? ಒಂದು ಮಾತ್ರೆಯ ಕಾಲದಲ್ಲಿ ಉಚ್ಚರಿಸಲ್ಪಡ್ತಕ್ಕಂಥ ಅಕ್ಷರಗಳು. ದೀರ್ಘಸ್ವರ ಅಂದರೆ 2 ಮಾತ್ರೆಯ ಕಾಲದಲ್ಲಿ ಉಚ್ಚರಿಸಲ್ಪಡ್ತಕ್ಕಂಥ ಅಕ್ಷರಗಳು. ಕೊನೆಯದಾಗಿ ಬರ್ತಕ್ಕಂಥದ್ದು ಪ್ಲುತಸ್ವರ. ಪ್ಲುತ್ವ ಅಂದರೆ ಅದರ ಕಂಟಿನ್ಯೂವೇಷನ್, ಅಂದರೆ 3 ಮಾತ್ರೆಯ ಕಾಲದಲ್ಲಿ ಉಚ್ಚರಿಸಲ್ಪಡ್ತಕ್ಕಂಥ ಅಕ್ಷರಗಳಿಗೆ ನಾವು ಪ್ಲುತ್ವ ಸ್ವರ ಅಂತೇಳಿ ಕರಿತೀವಿ. ಯಾವ್ದು ಹ್ರಸ್ವಸ್ವರದಲ್ಲಿ ಯಾವ್ದು ಬರುತ್ತೆ, ದೀರ್ಘಸ್ವರದಲ್ಲಿ ಯಾವ್ದು ಬರುತ್ತೆ? ಲೆಟಸ್. ಮೊದಲೇದಾಗಿ ಹ್ರಸ್ವಸ್ವರದಲ್ಲಿ ಅ, ಇ, ಉ, ರು, ಎ, ಓ. ಸೊ ಇವುಗಳನ್ನು ಹೇಳಬೇಕಾದ್ರೆ ನಾವು ಜಾಸ್ತಿ ಟೈಮನ್ನು ತೆಗೆದುಕೊಳ್ಳೋದಿಲ್ಲ. ಒಂದು ಮಾತ್ರೆ ಇದ್ದರೆ ಮಾತ್ರ ಅದು ಮೋರ್ ದೆನ್ ಸಫಿಷಿಯೆಂಟ್. ಓಕೆ, ಸೊ ಅದಕ್ಕೋಸ್ಕರ ಇವುಗಳನ್ನು ಹ್ರಸ್ವಸ್ವರದ ಕೆಟಗರಿಗೆ ಹಾಕಿದ್ದೀವಿ. ಬಟ್ ದೀರ್ಘ ಸ್ವರ ಅಂತ ಬಂದಾಗ 2 ಮಾತ್ರೆ ಅಂತ ಕರಿತೀವಿ. ಯಾಕೆ ನೋಡಿ ನಾ ಪ್ರೊನೌನ್ಸ್ ಮಾಡೋ ರೀತಿಯನ್ನು. ಆ, ಈ, ಉ, ಎ, ಐ, ಓ, ಔ. ಓಕೆ, ಡಿಫ್ರೆನ್ಸ್ ಅರ್ಥ ಆಗ್ತಾ ಇದೆ. ಇಲ್ಲಿ ಎ ಅಂತ ಇದ್ವಿ, ಇಲ್ಲಿ ಎ. ಇಲ್ಲಿ ಉ ಅಂತ ಇದ್ವಿ, ಇಲ್ಲಿ ಊ. ಇಲ್ಲಿ ಇ ಅಂತ ಇದ್ವಿ, ಇಲ್ಲಿ ಇ. ಸೊ ಇದು ಮೇನ್ ಡಿಫ್ರೆನ್ಸ್ ಆಗಿ ಬರ್ತಕ್ಕಂಥದ್ದು. ಕೊನೆಯದಾಗಿ ಪ್ಲುತಸ್ವರಗಳಲ್ಲಿ ಈ 3 ನಾವು ನೋಡ್ತೀವಿ. ಓಕೆ, ದಿಸ್ ಈಸ್ ಆಲ್ ಅಬೌಟ್ ಸ್ವರಗಳು. ಅಂದರೆ ಟೋಟಲ್ ಆಗಿ 13, ಅವುಗಳಲ್ಲಿ ಈ 3 ಕೆಟಗರಿಗಳು. ಎಕ್ಸಾಮ್ ದೃಷ್ಟಿಯಿಂದ ಕೌಂಟನ್ನು ಕೇಳ್ತಾರೆ. ಹಾಗೆ ಹ್ರಸ್ವಸ್ವರದಲ್ಲಿ ಯಾವ್ದು ಬರುತ್ತೆ, ದೀರ್ಘದಲ್ಲಿ ಯಾವ್ದು ಬರುತ್ತೆ, ಪ್ಲುತದಲ್ಲಿ ಯಾವ್ದು ಬರ್ತದೆ ಅಂತ ನಿಮ್ಗೆ ಗೊತ್ತಿದ್ರೆ ದಟ್ ಈಸ್ ಮೋರ್ ದೆನ್ ಸಫಿಷಿಯೆಂಟ್. ಅದಾದ ನಂತರ 2ನೇ ಕೆಟಗರಿಗೆ ಹೋಗೋಣ. ದಟ್ ಈಸ್ ವ್ಯಂಜನಾಕ್ಷರಗಳು. ವ್ಯಂಜನಾಕ್ಷರಗಳು ಅಂದ್ರೆ ಏನು? ಸ್ವರಗಳ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ನಾವು ವ್ಯಂಜನಾಕ್ಷರಗಳು ಅಂತ ಹೇಳ್ತೀವಿ. ಇವು ಡಿಪೆಂಡೆಂಟ್ ಆಗಿರ್ತಕ್ಕಂಥದ್ದು. ಅಂದರೆ ಇವೆಲ್ಲವೂ ಏನಿದೆಲ್ಲ ವ್ಯಂಜನಾಕ್ಷರಗಳು ಸ್ವರಗಳ ಮೇಲೆ ಡಿಪೆಂಡ್ ಆಗಿರ್ತಾವ ಯಾವಾಗಲೂ. ಅದಕ್ಕೋಸ್ಕರ ಏನಂತ ಕರಿತೀವಿ? ಸ್ವರಗಳ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳು. ಟೋಟಲ್ ಆಗಿ ಎಷ್ಟಿದಾವ ಅಂತ ಗೊತ್ತಾಯ್ತು? 34. ಓಕೆ, ಎಷ್ಟು ವಿಧಗಳಿದಾವ? 2 ವಿಧಗಳಿದಾವ. ವರ್ಗೀಯ ವ್ಯಂಜನಗಳು, ಅವರ್ಗೀಯ ವ್ಯಂಜನಗಳು. ವರ್ಗೀಯದಲ್ಲಿ ಮತ್ತೆ 3 ಕೆಟಗರಿಗಳಿದಾವ, 3 ವಿಭಾಗಗಳಿದಾವ. ಅಲ್ಪಪ್ರಾಣ, ಮಹಾಪ್ರಾಣ, ಅನುನಾಸಿಕ. ವ್ಯಂಜನಾಕ್ಷರಗಳು ಟಾಪ್ ಅಲ್ಲಿ ಬರ್ತದೆ. ಅದನ್ನು ಡಿವೈಡ್ ಮಾಡಿದಾಗ ವರ್ಗೀಯ, ಅವರ್ಗೀಯ, ನಂತರ ವರ್ಗೀಯದಲ್ಲಿ ಈ 3 ಅವರು ಡಿವೈಡ್ ಮಾಡಿಕೊಟ್ಟಿದ್ದಾರೆ. ಅಲ್ಪಪ್ರಾಣ, ಮಹಾಪ್ರಾಣ, ಅನುನಾಸಿಕ. ಅಲ್ಪಪ್ರಾಣ ಅಂದ್ರೆ ಏನು? ಓಕೆ, ಎಕ್ಸಾಮಲ್ಲಿ ಕೇಳಬಹುದು. ಅಲ್ಪಪ್ರಾಣ ಅಂದರೆ ಕಡಿಮೆ ಉಸಿರಿನಿಂದ ಉಚ್ಚರಿಸಲ್ಪಡುವ ಅಕ್ಷರಗಳು. ಕಡಿಮೆ ಉಸಿರಿನಿಂದ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ನಾವು ಅಲ್ಪಪ್ರಾಣ ಅಂತೀವಿ. ಹಾಗಾದರೆ ಇದರ ಅಪೋಸಿಟ್ ಯಾವುದು? ಮಹಾಪ್ರಾಣ. ಮಹಾಪ್ರಾಣ ಅಂದ್ರೆ ಏನು? ಹೆಚ್ಚು ಉಸಿರಿನಿಂದ ಉಚ್ಚರಿಸಲ್ಪಡುವ ಅಕ್ಷರಗಳು. ಕೊನೆಯದಾಗಿ ಬರ್ತಕ್ಕಂಥದ್ದು ಅನುನಾಸಿಕ. ವೆರಿ ಇಂಪಾರ್ಟೆಂಟ್. ಅನುನಾಸಿಕದ ಬಗ್ಗೆ ಸ್ಪೆಸಿಫಿಕ್ ಆಗಿ ಪ್ರಶ್ನೆಯನ್ನು ಕೇಳ್ತಾರ. ಅನುನಾಸಿಕ ಅಂದರೆ ಮೂಗಿನ ಸಹಾಯದಿಂದ ಉಚ್ಚರಿಸಲ್ಪಡುವ ಅಕ್ಷರಗಳು. ಓಕೆ, ಯಾವುದಾದ್ರೂ ಅನುನಾಸಿಕ ಎಂಬುದು ನಿಮಗೆ ಡೌಟ್ ಇತ್ತಂದರೆ ನೀವು ಅದನ್ನು ಪ್ರೊನೌನ್ಸ್ ಅಂದರೆ ಉಚ್ಚಾರ ಮಾಡಿ ನೋಡಬೇಕು. ಆವಾಗ ನಿಮ್ಮ ಮೂಗಿನ ಬಳಕೆ ಆಗ್ತಾ ಇತ್ತು ಅಂದರೆ ಅದನ್ನು ನಾವು ಅನುನಾಸಿಕ ಅಂತೇಳಿ ಕರಿತೀವಿ. ಓಕೆ, ಲೆಟ್ ಅಸ್ ಸಿ ವಾಟ್ ಆಲ್ ಆರ್ ದೋಸ್. ಅಲ್ಪಪ್ರಾಣ ಅಂದರೆ ಯಾವುದು, ಮಹಾಪ್ರಾಣ ಅಂದರೆ ಯಾವ್ದು ಬರ್ತದ, ಹಾಗೆ ಅನುನಾಸಿಕ ಅಂದರೆ ಯಾವ್ದು ಬರ್ತದ. ಮೊದಲೇದಾಗಿ ಅಲ್ಪಪ್ರಾಣ ನೋಡ್ತಾ ಹೋಗೋಣ. ಅಲ್ಪಪ್ರಾಣ. ಸೊ ಇದೇನು ಕಾಣ್ತಾ ಇದೆಯಲ್ಲ, ಇವೆಲ್ಲವೂ ಅಲ್ಪಪ್ರಾಣಕ್ಕೆ ಉದಾಹರಣೆಗಳು. ಕ, ಗ, ಚ, ಜ, ಟ, ಡ, ತ, ದ, ಪ, ಬ. ಓಕೆ, ಮಹಾಪ್ರಾಣ ಅಂತ ಬಂದರೆ ಎಲ್ಲವೂ ಉದಾಹರಣೆಗಳಾಗ್ತಾವ. ಖ, ಘ, ಛ, ಝ, ಠ, ಢ, ಥ, ಧ, ಫ, ಭ. ಉಚ್ಚಾರಣೆಯನ್ನು ಗಮನಿಸಬೇಕು ನೀವು.
ಇಲ್ಲಿ ಕಡಿಮೆ ಉಸಿರಿನಿಂದ ಬಳಕೆ ಮಾಡ್ಕೋತೀವಿ, ಇಲ್ಲಿ ಹೆಚ್ಚು ಉಸಿರಿನಿಂದ ಬಳಕೆ ಮಾಡ್ಕೋತೀವಿ. ಕೊನೆಯದಾಗಿ ಹೇಳಿದೆ ನಾನು ಅನುನಾಸಿಕ. ಯಾವುದೇ ಒಂದು ಅಕ್ಷರಗಳ ಬಳಕೆಯನ್ನು ಮಾಡಬೇಕಾಗಿತ್ತು ಅಂದ್ರೆ ನಿಮಗೆ ನೋಸ್ನ ಅವಶ್ಯಕತೆ ಇದೆ, ಅಂದ್ರೆ ಮೂಗಿನ ಅವಶ್ಯಕತೆ ಇದೆ. ಅದಕ್ಕೋಸ್ಕರ ಇವುಗಳನ್ನ ನಾವು ಅನುನಾಸಿಕ ಅಂತೇಳಿ ಕರಿತೀವಿ. ನ ನ ಮ ನ್ಯ ರೈಟ್. ಎಲ್ಲವನ್ನು ಹೇಳಬೇಕಾದ್ರೆ ನಮಗೆ ಮೂಗು ಬಂದೇ ಬರುತ್ತೆ, ಅದಕ್ಕೋಸ್ಕರ ಇವೆಲ್ಲವನ್ನ ನಾವು ಅನುನಾಸಿಕ ಅಂತೇಳಿ ಕರಿತೀವಿ. ಸೊ ಇದಷ್ಟು ಕ್ಲಿಯರ್ ಆಯಿತು ನಿಮಗೆ ವರ್ಗೀಯ ವ್ಯಂಜನದಲ್ಲಿ 3 ಕೆಟಗರಿ ಅಂತ ಹೇಳಿ. ಕೊನೆಯದಾಗಿ ಬರ್ತಕ್ಕಂಥದ್ದು ಯಾವುದು? ಅವರ್ಗೀಯ ವ್ಯಂಜನಗಳು. ಓಕೆ, ವರ್ಗೀಯ ಗೊತ್ತಾಯ್ತು, ಇವಾಗ ಅವರ್ಗೀಯ ವ್ಯಂಜನ. ಎಷ್ಟಿದಾವಪ್ಪ ಈ ಅವರ್ಗೀಯ ವ್ಯಂಜನದಲ್ಲಿ? ಅವರ್ಗೀಯ ವ್ಯಂಜನದಲ್ಲಿ ಟೋಟಲ್ ಆಗಿ ನಾವು 9 ಅಕ್ಷರಗಳನ್ನು ನೋಡ್ತೀವಿ. ಯ ರ ಲ ವ ಶ ಸ ಸ ಹಾಗೆ ಕೊನೆಯದಾಗಿ ಹ ಳ ಅಂತ ಹೇಳಿ. ಸೊ ಟೋಟಲ್ ಆಗಿ 9 ಅಕ್ಷರಗಳು. 25 ವರ್ಗೀಯ. ಓಕೆ, ಇದು ವರ್ಗೀಯ. 9 ಅವರ್ಗೀಯ. ಎಲ್ಲವೂ ಸೇರಿ 34. 34 ಏನು? ವ್ಯಂಜನಗಳು. ರೈಟ್. ಸೊ ದ್ಯಾಟ್ಸ್ ಇಟ್. ನೆಕ್ಸ್ಟ್ ಬರ್ತಕ್ಕಂಥದ್ದು ಯೋಗವಾಹಗಳು. ಯೋಗವಾಹಗಳಲ್ಲಿ 2, ಒಂದು ಅನುಸ್ವಾರ, ಇನ್ನೊಂದು ವಿಸರ್ಗ. ಕೇಳಬಹುದು ಯಾವುದಾದಂಥ ಅನುಸ್ವಾರ ವಿಸರ್ಗಗಳು 2 ನೆನಪಿಟ್ಟುಕೊಳ್ಳಿ. ಅನುಸ್ವಾರವನ್ನು ಈ ರೀತಿ ನಾವು ರೀಪ್ರೆಸೆಂಟ್ ಮಾಡಿದರೆ ವಿಸರ್ಗವನ್ನು ಈ ರೀತಿ ರೀಪ್ರೆಸೆಂಟ್ ಮಾಡ್ತೀವಿ. ಎಕ್ಸಾಮಲ್ಲಿ ಕೇಳ್ತಾರೆ. ಫಾರ್ ಎಕ್ಸಾಂಪಲ್ ಅಂಕುರ ಅಂತ ಕೊಡ್ತಾರೆ. ಅಂಕುರ ಅಂತ ಕೊಟ್ಬಿಟ್ಟು ಈ ಕೆಳಗಿನವುಗಳಲ್ಲಿ ಯಾವುದು ಯೋಗವಾಹ ಅಂತ ಸಮಯದಲ್ಲಿ ನಿಮಗೆ ಐಡೆಂಟಿಫೈ ಮಾಡಲಿಕ್ಕೆ ಬರಬೇಕು. ಈ ರೀತಿ ಪ್ರಶ್ನೆಗಳನ್ನ ನಾವು ಪ್ರೀವಿಯಸ್ ಎಕ್ಸಾಮ್ಸ್ಗಳಲ್ಲಿ ಕೂಡ ನೋಡಿದ್ದೀವಿ. ಅದಕ್ಕೋಸ್ಕರ ಇದರ ಮೇಲೆ ನೀವು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಯಾವ ರೀತಿ ಬರಬಹುದು ಅಂತ ಹೇಳಿ. ಓಕೆ, ನೆಕ್ಸ್ಟ್ ಸಂಧ್ಯಾಕ್ಷರಗಳು ಯಾವುದಂತ ಎಕ್ಸಾಮಲ್ಲಿ ಕೇಳ್ತಾರೆ. ಇದನ್ನು ಕೂಡ ನೆನಪಿಟ್ಕೋಬೇಕು, ತುಂಬ ಇಂಪಾರ್ಟೆಂಟ್. ಸಂಧ್ಯಾಕ್ಷರಗಳು 2 ಇದ್ದಾವ. ಒಂದು ಐ, ಇನ್ನೊಂದು ಔ. ಇವುಗಳನ್ನ ಏನಂತ ಕರಿತೀವಿ ನಾವು? ಸಂಧ್ಯಾಕ್ಷರಗಳು. ವೆರಿ ಇಂಪಾರ್ಟೆಂಟ್, ಕೇಳಬಹುದು ಎಕ್ಸಾಮಲ್ಲಿ. ಈ ಕೆಳಗಿನವುಗಳಲ್ಲಿ ಸಂಧ್ಯಾಕ್ಷರಗಳಿಗೆ ಉದಾಹರಣೆಗಳು ಯಾವುದು? ಆ ಹಾಗೆ ಐ ಔ ಈ ರೀತಿ ಕೊಟ್ಟಾಗ ಈ 2 ನೀವು ಮಾರ್ಕ್ ಮಾಡಬೇಕು. ಓಕೆ, ಸೊ ದಿಸ್ ಈಸ್ ಓವರ್ ಆಲ್ ಥಿಂಗ್ ಅಬೌಟ್ ವರ್ಣಮಾಲೆಗಳು. ಬೇಸ್, ಕನ್ನಡ ಗ್ರಾಮರ್ ಅಂದ ತಕ್ಷಣ ಬೇಸ್ ಆಗಿ ಬರ್ತಕ್ಕಂಥ ಕಾನ್ಸೆಪ್ಟ್ ಇದು ವರ್ಣಮಾಲೆ ಅಂತ ಹೇಳಿದ್ರೆ. ಸೊ ಇದು ಗೊತ್ತಿದ್ದಾಗ ಮಾತ್ರ ನಾವು ಮುಂದೆ ಎಲ್ಲ ಸಂಧಿ, ಸಮಾಸ, ರಗಳೆ, ಷಟ್ಪದಿ ಅವುಗಳೆಲ್ಲವನ್ನು ಕಲಿಯಬಹುದು. ಸೊ ಎಲ್ಲಿಂದ ಹುಟ್ಟುತ್ತಪ್ಪ ಈ ಗ್ರಾಮರ್ ಅಂತಕ್ಕಂಥದ್ದು ಅಂದರೆ ವರ್ಣಮಾಲೆಯಿಂದ, ಸ್ವರಗಳಿಂದ, ವ್ಯಂಜನಗಳಿಂದ, ಯೋಗವಾಹಗಳಿಂದ ಅನ್ನೋದು ನಿಮಗೆ ಗೊತ್ತಿರಬೇಕು. ಇದಾದ ನಂತರ ನೆಕ್ಸ್ಟ್ ನಾವು ನೋಡ್ತಕ್ಕಂಥದ್ದು ಗುಣಿತಾಕ್ಷರಗಳು. ಸರಿನಾ? ಏನಪ್ಪ ಗುಣಿತಾಕ್ಷರ ಅಂದರೆ? ಒಂದು ವ್ಯಂಜನಕ್ಕೆ ಒಂದು ಸ್ವರಾಕ್ಷರ ಸೇರಿ ಆಗುವ ಅಕ್ಷರಗಳಿಗೆ ಗುಣಿತಾಕ್ಷರ ಎಂದು ಕರೆಯುತ್ತಾರೆ. ಸೊ ನಾವು ಮೇಲ್ಗಡೆ ನೋಡಿದ್ದೀವಿ ಟೋಟಲ್ ಆಗಿ 34 ವ್ಯಂಜನಗಳಿದಾವ ಅಂತ ಹೇಳಿ. ಆ 34 ವ್ಯಂಜನಗಳಲ್ಲಿ ಒಂದೊಂದೇ ಗಮನಿಸ್ತಾ ಹೋಗೋಣ. ಫಾರ್ ಎಕ್ಸಾಂಪಲ್ ನಾವು ಕ ಅಂತ ನೋಡೋಣ. ಆ ಕ ಅಂತಕ್ಕಂಥ ವ್ಯಂಜನಕ್ಕೆ ಅ ಅಂತಕ್ಕಂಥ ಸ್ವರ ಸೇರಿದಾಗ ಕ ಆಗ್ತದ. ಓಕೆ, ಇದು ವ್ಯಂಜನ, ಇದು ಸ್ವರ, ಎರಡೂ ಸೇರಿ ನಮಗೆ ಒಂದು ಗುಣಿತಾಕ್ಷರ ಸಿಕ್ಕಿತು. ಅದನ್ನೇ ಕೊಟ್ಟಿದ್ದಾರೆ ನೋಡಿ ಇಲ್ಲಿ. ಒಂದು ವ್ಯಂಜನಕ್ಕೆ ಓಕೆ ಕ ಅಂತ ಗಮನಿಸಿ, ಸ್ವರ ಸೇರಿ ನಮಗೆ ಗುಣಿತಾಕ್ಷರಗಳು ದೊರೆಯುತ್ತವೆ. ಕ ಒಂದನ್ನು ತೆಗೆದುಕೊಂಡಾಗ ಅದಕ್ಕೆ ಯಾವೆಲ್ಲ ಸ್ವರಗಳನ್ನು ಸೇರಿಸಬಹುದು ನಾವು? ಅ ಸೇರಿಸಬಹುದಾ, ಆ ಸೇರಿಸಬಹುದಾ, ಈ ಸೇರಿಸಬಹುದಾ, ಈ ಸೇರಿಸಬಹುದಾ, ಉ ಸೇರಿಸಬಹುದಾ ಆ್ಯಂಡ್ ಸೋ ಆನ್. ಸೊ ಎಲ್ಲವನ್ನು ಸೇರಿಸ್ತಾ ಹೋದಾಗ ಏನಾಗುತ್ತಾ? ಕ ಪ್ಲಸ್ ಅ ಸೇರಿದರೆ ಕ, ಕಾ, ಕಿ, ಕಿ, ಕು. ಸೊ ಈ ರೀತಿ ಬರ್ತದಲ್ಲ, ಇದನ್ನು ನೀವು ಅರ್ಥ ಮಾಡ್ಕೋಬೇಕು. ಗುಣಿತಾಕ್ಷರಗಳು ಎಂಬುದು ವ್ಯಂಜನದೊಂದಿಗೆ ಸ್ವರ ಸೇರಿ ಆಗುವ ಅಕ್ಷರಗಳು. ಅವುಗಳಿಗೆ ಉದಾಹರಣೆಗಳನ್ನು ಕೂಡ ಕೊಟ್ಟಿದ್ದಾರೆ ಇಲ್ಲಿ. ಕ ಅಂತ ಕೊಟ್ಟಿದ್ದಾರ, ಆಮೇಲೆ ಕ ಅಂತ ಕೊಟ್ಟಿದ್ದಾರ, ಆಮೇಲೆ ಯ ಅಥವಾ ಯ ಪ್ಲಸ್ ಉ ಅಂತ ಕೂಡಿ ಯು ಅಂತ ಆಗಿರೋದನ್ನು ಕೊಟ್ಟಿದ್ದಾರ. ಸೊ ಹೀಗೆ ಒಂದು ವ್ಯಂಜನಕ್ಕೆ 13 ಸ್ವರಗಳು 2 ಯೋಗವಾಹಗಳನ್ನು ಸೇರಿಸಿ ಗುಣಿತಾಕ್ಷರಗಳನ್ನು ಮಾಡಬಹುದು. ಅಫ್ಕೋರ್ಸ್ ನಮ್ಗೆ ಗೊತ್ತದು, ಯಾಕಂದರೆ ಸ್ವರಗಳು ಎಷ್ಟದಾವ? 13 ಅದಾವ. ಯೋಗವಾಹಗಳು ಎಷ್ಟದಾವ? 2 ಅದಾವ. ಸೊ ಈ ಎಲ್ಲವಕ್ಕೂ ನಾವೇನು ಸೇರಿಸಬಹುದು? ವ್ಯಂಜನಗಳನ್ನ ಸೇರಿಸಬಹುದು. ವ್ಯಂಜನಗಳಂದ್ರೆ ಯಾವುದನ್ನ? ಕ ಆಗಿರಬಹುದು, ಗ ಆಗಿರಬಹುದು, ಚ ಆಗಿರಬಹುದು. ಟೋಟಲ್ ಎಷ್ಟಿದಾವೆ? 34 ವ್ಯಂಜನಗಳಿದಾವೆ. ಈ ಎಲ್ಲವನ್ನು ಕೂಡ ನಾವು ಈ ಯೋಗವಾಹಗಳು ಮತ್ತು ಸ್ವರಗಳಿಗೆ ಸೇರಿಸಿ ಗುಣಿತಾಕ್ಷರಗಳನ್ನು ಮಾಡಬಹುದು ಅನ್ನೋದನ್ನ ಇಲ್ಲಿ ನಮಗೆ ಕೊಟ್ಟಿದ್ದಾರ. ಓಕೆ, ಇದಾದ ನಂತರ ಬರ್ತಕ್ಕಂಥ ಕಾನ್ಸೆಪ್ಟ್ ಇಂಪಾರ್ಟೆಂಟ್. ಐ ವಿಲ್ ಪುಟ್ ಇಂಪಾರ್ಟೆಂಟ್. ಓಕೆ, ಸೊ ಎಕ್ಸಾಮಲ್ಲಿ ಇದರ ಮೇಲೆ ರಿಪೀಟೆಡ್ ಆಗಿ ಪ್ರಶ್ನೆಗಳು ಬಂದಿದ್ದಾವೆ. ಓಕೆ, ಎಫ್ ಡಿ ಆಗಿರ್ಬೋದು, ಎಸ್ ಟಿ ಆಗಿರ್ಬೋದು. ನಮ್ಮ ನೆಕ್ಸ್ಟ್ ಅಪ್ಕಮಿಂಗ್ ಎಕ್ಸಾಮ್ಗಳಲ್ಲಿ ಕೂಡ ಕೇಳ್ತಾರೆ. ಏನಪ್ಪ ಅದು? ಸಂಯುಕ್ತಾಕ್ಷರ. ಸಂಯುಕ್ತಾಕ್ಷರ ಅಂದರೆ ಏನು? 2 ಅಥವಾ 2ಕ್ಕಿಂತ ಹೆಚ್ಚು ವ್ಯಂಜನಗಳಿಗೆ ಒಂದು ಸ್ವರ ಸೇರಿ ಅಂತ್ಯದಲ್ಲಿ ಸೇರಿ ಆಗುವ ಅಕ್ಷರವನ್ನು ಸಂಯುಕ್ತಾಕ್ಷರ ಅಥವಾ ಒತ್ತಕ್ಷರ ಎಂದು ಕರೆಯುತ್ತೇವೆ. ಸಿಂಪಲ್ ಆಗಿ ನೆನಪಿಡಬೇಕಂದ್ರೆ ನೀವು ಸಂಯುಕ್ತಾಕ್ಷರ ಅಂದರೆ ಒತ್ತಕ್ಷರ. ಓಕೆ, ಒಂದು ಅಕ್ಷರದ ಕೆಳಗಡೆ ಮತ್ತೊಂದು ಅಕ್ಷರ ಒತ್ತಾಗಿ ಬಂದಿತ್ತು ಅಂದರೆ ಅದನ್ನು ನಾವು ಸಂಯುಕ್ತಾಕ್ಷರ ಅಂತೇಳಿ ಕರಿತೀವಿ. ಫಾರ್ ಎಕ್ಸಾಂಪಲ್ ಕ ಕೆಳಗಡೆ ಕ ಒತ್ತು ಬಂತು ಅನ್ಕೊಳ್ಳಿ, ಇದು ಒಂದು ಸಂಯುಕ್ತಾಕ್ಷರ. ಅಥವಾ ಕ ಕೆಳಗಡೆ ಮ ಒತ್ತು ಬಂತು ಅನ್ಕೊಳ್ಳಿ, ಇದು ಒಂದು
ಒತ್ತಕ್ಷರ. ಸೊ ಟೋಟಲ್ ಆಗಿ ಒಂದು ಅಕ್ಷರದ ಕೆಳಗೆ ಮತ್ತೊಂದು ಅಕ್ಷರ ಬಂದರೆ ಅದನ್ನು ನಾವು ಒತ್ತಕ್ಷರ ಅಥವಾ ಸಂಯುಕ್ತಾಕ್ಷರ ಅಂತೇಳಿ ಕರಿತೀವಿ. ಈ ಸಂಯುಕ್ತಾಕ್ಷರಗಳಲ್ಲಿ 2 ವಿಧಗಳನ್ನ ಮಾಡಿದ್ದಾರೆ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಪ್ರಶ್ನೆ ಬರೋದೇ ಇಲ್ಲಿಂದ. ಯಾವ್ದು ಸಜಾತಿಯ ಸಂಯುಕ್ತಾಕ್ಷರ, ವಿಜಾತಿಯ ಸಂಯುಕ್ತಾಕ್ಷರ. ಓಕೆ, ಸಜಾತಿಯ ಅಂದ್ರೆ ಏನು? ಹೆಸರಲ್ಲಿ ಇದೆ ಸಜಾತಿಯ. ಒಂದೇ ಜಾತಿಯ ಅಕ್ಷರಗಳು ಕೂಡಿಕೊಂಡು ಆಗಿತ್ತಂದ್ರೆ ಅದು ಸಜಾತಿಯ. ಓಕೆ, ಬೇರೆ ಬೇರೆ ಜಾತಿಯ ಅಕ್ಷರಗಳು ಕೂಡಿಕೊಂಡು ಆಗಿತ್ತಂದ್ರೆ ಅದು ವಿಜಾತಿಯ. ಯಾವ ರೀತಿ ಐಡೆಂಟಿಫೈ ಮಾಡಬೇಕು? ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಉದಾಹರಣೆಗಳನ್ನ. ಸಜಾತಿಯ ಸಂಯುಕ್ತಾಕ್ಷರಗಳಿಗೆ ಉದಾಹರಣೆಗಳು ಅಪ್ಪ, ಅಕ್ಕ, ಅಜ್ಜ, ಕಜ್ಜ ಅಂತ ಕೊಟ್ಟಿದ್ದಾರೆ. ಯಾಕೆ ಇದನ್ನು ನಾವು ಸಜಾತಿ ಅಂತೀವಿ? ಅಪ್ಪ ಎಂಬ ಅಕ್ಷರವನ್ನ ಗಮನಿಸಿ ನೀವು, ಈ ಪದವನ್ನ. ಇಲ್ಲಿ ಏನಾಗ್ತಾ ಇದೆ? ಪ ಎಂಬ ಅಕ್ಷರಕ್ಕೆ ಪದ ಒತ್ತು ಬಂದಿದೆ. ಓಕೆ, ಪ ಒಂದು ಜಾತಿಯ ವ್ಯಂಜನ, ನಿಮ್ಗೆ ಗೊತ್ತು. ಅದೇ ಜಾತಿಯ ವ್ಯಂಜನ ಒತ್ತಕ್ಷರ ಆಗಿ ಬಂದಿದೆ, ಅದಕ್ಕೋಸ್ಕರ ಇದು ಸಜಾತಿಯ. ಸೇಮ್ ಬರ್ಬೇಕಲ್ಲಿ. ಬಟ್ ಕೆಳಗಡೆ ಇನ್ನೊಂದು ಎಕ್ಸಾಂಪಲ್ ತೆಗೆದುಕೊಳ್ಳೋಣ. ಇಲ್ಲಿ ಅಸ್ತ್ರ ಅಂತ ಕೊಟ್ಟಿದ್ದಾರೆ ನೋಡಿ ಅವ್ರಿಗೆ, ಅಸ್ತ್ರ. ಇಲ್ಲೇನಾಗ್ತಾ ಇದೆ? ಸದ ಕೆಳಗಡೆ ಸ ಒತ್ ಬಂದಿತ್ತು ಅನ್ಕೊಳ್ಳಿ. ಈ ತರ ಬಂದಿದ್ರೆ ಅದನ್ನ ನಾವು ಸಜಾತಿ ಅಂತೇಳಿ ಕರಿತಾ ಇದ್ವಿ. ಬಟ್ ಅಲ್ಲಿ ಬಂದಿರತಕ್ಕಂಥದ್ದೇನು? ತ ಒತ್ತು ಬಂದಿದೆ, ರ ಒತ್ತು ಬಂದಿದೆ. ಸೊ ಅಕ್ಷರಕ್ಕೆ ಬೇರೆ ಜಾತಿಯ ಅಕ್ಷರಗಳು ಬಂದಿತ್ತಂದ್ರೆ ಒತ್ತಕ್ಷರ ಆಗಿ ಅದನ್ನು ನಾವು ವಿಜಾತಿ ಅಂತೇಳಿ ಕರಿತೀವಿ. ಹೋಪ್ ನಿಮಗೆ ಕ್ಲಿಯರ್ ಆಯ್ತು ಅನ್ಕೊಂತೀನಿ. ಮತ್ತೊಂದು ಎಕ್ಸಾಂಪಲ್ ವಿಜಾತಿಗೆ ಏನು ಕೊಟ್ಟಿದ್ದಾರೆ ಅವರಲ್ಲಿ? ಉಷ್ಣ, ಅಸ್ತ್ರ, ಅಕ್ಷರ. ಉಷ್ಣ ತೆಗೆದುಕೊಳ್ಳಿ, ಇನ್ನು ಬೆಟರ್ ಕ್ಲಿಯರ್ ಆಗ್ತದ. ಶ ಕೆಳಗೆ ಶ ಒತ್ತು ಬಂದಿದೆಯಾ? ನೋ. ಶ ಕೆಳಗಡೆ ನ ಒತ್ತು ಬಂದಿದೆ. ಸೊ ಬೇರೆ ಜಾತಿಯ ಅಕ್ಷರದ ಒತ್ತು ಬಂದಿರೋ ಕಾರಣಕ್ಕೋಸ್ಕರ ಉಷ್ಣವನ್ನು ನಾವು ವಿಜಾತಿಯ ಅಕ್ಷರ ಅಂತೇಳಿ ಕರಿತೀವಿ. ಎಕ್ಸಾಮ್ಗೆ ತುಂಬಾ ಇಂಪಾರ್ಟೆಂಟ್. ಇದರ ಮೇಲೆ ಹಲವಾರು ಬಾರಿ ಪ್ರಶ್ನೆ ಬಂದಿದೆ, ಕೇಳೋ ಚಾನ್ಸಸ್ ಇರ್ತದೆ. ಹಾಗೆ ಸಿಂಪಲ್ ಆಗಿರ್ತಕ್ಕಂಥದ್ದು ಇದು, ಯಾವುದೇ ರೀತಿಯಾಗಿರ್ತಕ್ಕಂಥ ಕಷ್ಟ ಇರಲಾರ್ದಂಥದ್ದು. ಸೊ ಪ್ರಶ್ನೆ ಬಂದರೆ ತಪ್ಪು ಮಾಡಬಾರ್ದು, ನೆನಪಿಟ್ಕೊಳ್ಳಿ. ಸಜಾತಿ ಅಂದ್ರೆ ಸೇಮ್ ಜಾತಿ, ವಿಜಾತಿ ಅಂದ್ರೆ ಬೇರೆ ಜಾತಿ. ಇಷ್ಟು ಗೊತ್ತಿದ್ರೆ ನಿಮಗೆ ಮೋರ್ ದೆನ್ ಸಫಿಷಿಯಂಟ್. ಸೊ ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ, ಇದು ಯಾವುದಂತ ನೀವು ಕಮೆಂಟ್ ಸೆಕ್ಷನ್ ತಿಳಿಸಿ. ರತ್ನಾಕರ. ಓಕೆ, ಈ ರತ್ನಾಕರ ಎಂಬ ಪದ ಸಜಾತಿ ಆಗ್ತದನೋ ಅಥವಾ ವಿಜಾತಿ ಆಗ್ತದನೋ ಕೆಳಗಡೆ ತಿಳಿಸಿ. ಅದ್ರ ಜೊತೆಗೆ ರೀಸನ್ ಕೂಡ ಕೊಡಿ, ಸಜಾತಿ ಅಂದ್ರೆ ಯಾಕೆ, ವಿಜಾತಿ ಅಂದ್ರೆ ಯಾಕೆ. ಸೊ ಇಷ್ಟರ ಮೇಲೆ ನಂಗೆ ಗೊತ್ತಾಗುತ್ತೆ ನಿಮಗೆ ಕಾನ್ಸೆಪ್ಟ್ ಕ್ಲಿಯರ್ ಆಗಿದ್ದೀನಾ ಅಥವಾ ಇಲ್ವಾ ಅಂತ ಹೇಳ್ಬಿಟ್ಟು. ಓಕೆ, ಸೊ ಇದ್ರ ಜೊತೆಗೆ ಸ್ನೇಹಿತರೆ, ನಾನು ಮುಂಚೆ ಹೇಳಿರೋ ಹಾಗೆ 8ನೇ ತರಗತಿ ಹಾಗೂ 9ನೇ ತರಗತಿಯ ವ್ಯಾಕರಣ ಕವರ್ ಮಾಡಿದ್ದೀನಿ. ಅದರಲ್ಲೂ ಕೂಡ ಡೀಟೇಲ್ಡ್ ಆಗಿ ಎಕ್ಸ್ಪ್ಲನೇಷನ್ ಅನ್ನು ಕೊಟ್ಟಿರ್ತಕ್ಕಂಥದ್ದು. ನೀವೇನಾದರೂ ನೋಡಿಲ್ಲ ಅಂದ್ರೆ ಅವುಗಳನ್ನು ಕೂಡ ನೋಡಿ, ಕನ್ನಡ ವ್ಯಾಕರಣ ಪ್ಲೇ ಲಿಸ್ಟ್ಗೆ ಹೋಗಿಬಿಟ್ಟು. ಸರಿನಾ? ಓಕೆ, ಇಷ್ಟೊತ್ತು ಅಭ್ಯಾಸ ಮಾಡಿರ್ತಕ್ಕಂಥದ್ದು 1ನೇ ಪಾಠದ ಹಿಂದ್ಗಡೆ ಬಂದಿರತಕ್ಕಂಥ ವ್ಯಾಕರಣ. ಸೊ ಇವಾಗ 2ನೇ ಪಾಠದ ಹಿಂದ್ಗಡೆ ಬರ್ತಕ್ಕಂಥ ವ್ಯಾಕರಣವನ್ನು ನೋಡ್ತಾ ಹೋಗೋಣ. ದಟ್ ಇಸ್ ನಥಿಂಗ್ ಬಟ್ ಸಂಧಿಗಳು. ಸಂಧಿಗಳನ್ನ ಪ್ರಮುಖವಾಗಿ ಎಷ್ಟು ವಿಧಗಳನ್ನ ಮಾಡ್ತೀವಿ ನಾವು? ಟಾಪ್ ಲೆವೆಲ್ ಅಲ್ಲೇ ನೋಡಿದಾಗ ಕನ್ನಡ ಸಂಧಿ ಮತ್ತೆ ಸಂಸ್ಕೃತ ಸಂಧಿ ಅಂತ ಹೇಳಿ ಮಾಡ್ತೀವಿ. ಕನ್ನಡ ಸಂಧಿಗೆ ಉದಾಹರಣೆಗಳು ಯಾವುದು? ಲೋಪಸಂಧಿ, ಆಗಮ ಸಂಧಿ ಹಾಗೂ ಆದೇಶ ಸಂಧಿಗಳು ಕನ್ನಡ ಸಂಧಿಗೆ ಉದಾಹರಣೆಗಳು. ಸೊ ಅದೇ ರೀತಿಯಾಗಿ ಸಂಸ್ಕೃತ ಅಂತ ಬಂದ್ರೆ ಸವರ್ಣ ದೀರ್ಘ ಸಂಧಿ, ಗುಣಸಂಧಿ, ವೃದ್ಧಿ ಸಂಧಿ, ಎನ್ ಸಂಧಿ, ಜಸ್ತ್ವ ಸಂಧಿ, ಶುತ್ವ ಸಂಧಿ, ಅನುನಾಸಿಕ ಸಂಧಿ. ಸೊ ಇವೆಲ್ಲವೂ ಏನಪ್ಪ? ಸಂಸ್ಕೃತ ಸಂಧಿಗೆ ಉದಾಹರಣೆಗಳಾಗಿರ್ತಕ್ಕಂಥದ್ದು. ಅವುಗಳ ಬಗ್ಗೆ ಎಕ್ಸಾಮಲ್ಲಿ ಪ್ರಶ್ನೆಗಳು ಬಂದೇ ಬರ್ತದೆ, ವೆರಿ ಇಂಪಾರ್ಟೆಂಟ್. ಅವುಗಳನ್ನು ನೋಡ್ತಾ ಹೋಗೋಣ. ಸೊ ಮೊದಲೇದಾಗಿ ಲೋಪಸಂಧಿ ಅಂತ ಕೊಟ್ಟಿದ್ದಾರೆ. ಲೋಪಸಂಧಿಗೆ ಉದಾಹರಣೆ ಏನು ಕೊಟ್ಟಿದ್ದಾರೆ? ಊರೂರು, ಬಲ್ಲೆನೆಂದು, ಮಾತಂತು, ರೈಟ್, ಕೊನೆಯದಾಗಿ ಸಂಪನ್ನರಾದ. ಸೊ ಯಾವ ರೀತಿ ಇವುಗಳನ್ನ ಬಿಡಿಸಿ ಬರಬೇಕು? ಫಸ್ಟ್ ಎಕ್ಸಾಂಪಲ್ ನೋಡೋಣ. ದಟ್ ಈಸ್ ಊರೂರು. ಓಕೆ, ಸೊ ನಾವು ಡೆಫಿನೇಷನ್ ಅನ್ನು ಅರ್ಥ ಮಾಡ್ಕೋಬೇಕು. ಲೋಪಸಂಧಿಗೆ ಏನದ ಡೆಫಿನೇಷನ್ನು? ಸ್ವರದ ಮುಂದೆ ಸ್ವರವು ಬಂದು ಸಂಧಿ ಕಾರ್ಯ ಆಗುವಾಗ ಅರ್ಥಕ್ಕೆ ಬಾಧೆ ಬರದಂತೆ ಪೂರ್ವ ಪದದ ಅಕ್ಷರವು ಲೋಪ ಆಗಬೇಕು. ಅಂದ್ರೆ ಯಾವುದೇ ಒಂದು ಪದವನ್ನು ಕೊಟ್ಟಾಗ ನಾವು ಬಿಡಿಸಿ ಬರೀಬೇಕು, ಸಂಧಿಯನ್ನು ಐಡೆಂಟಿಫೈ ಮಾಡ್ಬೇಕಂತ ಸಮಯದಲ್ಲಿ. ಇಲ್ಲಿ ಊರು ಪ್ಲಸ್ ಊರು ಅಂತ ನಾವು ಬಿಡಿಸಿ ಬರೆದುಕೊಳ್ಳೋಣ. ಇದನ್ನ ನಾವು ಪೂರ್ವ ಪದ ಅಂತೇಳಿ ಕರೆಯೋಣ, ಇದನ್ನ ಉತ್ತರ ಪದ ಅಂತೇಳಿ ಕರೆಯೋಣ. ಸೊ ಅವ್ರು ಏನ್ ಹೇಳ್ತಾ ಇದ್ದಾರೆ ಡೆಫಿನೇಷನ್ಲಿ? ಪೂರ್ವ ಪದದ ಕೊನೆಯ ಅಕ್ಷರ ಬಿಟ್ಟು ಹೋಗಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಬಿಟ್ಟು ಹೋಗಿ ಅದನ್ನ ಚೆಕ್ ಮಾಡೋಣ. ಊರು ಎಂಬುದನ್ನು ಬರೆದುಕೊಂಡಾಗ ನಮಗೆ ಕೊನೆಯದಾಗಿ ಬರ್ತಕ್ಕಂಥ ಅಕ್ಷರ ಯಾವುದು? ಇಲ್ಲಿ ಉ. ಸೊ ರು ಇದೆ, ಉ ಹೆಂಗ್ ಬರ್ಕೊಂಡ್ರಿ? ಯಾಕಪ್ಪ ಅಂತಂದ್ರೆ ರು ಅನ್ನೋದು ಯಾವ ರೀತಿ ಬಂದದ ಅಂದ್ರೆ ರ ಪ್ಲಸ್ ಉ ಈ ರೀತಿಯಾಗಿ ಬಂದದ. ಕೊನೆಯದಾಗಿ ಬಂದಿರತಕ್ಕಂಥದ್ದು ಯಾವ್ದು? ಇದನ್ನು ನೋಡಿದ್ರೆ ಗೊತ್ತಾಗ್ತಕ್ಕಂಥದ್ದು ಉ ಅಂತ. ಸೊ ಅದಕ್ಕೋಸ್ಕರ ಇಲ್ಲಿ ನಾನು ಅದನ್ನ ಉ ಅಂತ ಬರ್ಕೊಂಡೆ. ನೆಕ್ಸ್ಟ್ ಉತ್ತರ ಪದದಲ್ಲಿ ಮೊದಲನೇ ಅಕ್ಷರ ಯಾವ್ದಿದೆ? ಉ ಅಂತ ಇದೆ. ಓಕೆ, ಸೊ ಸಂಧಿ ಆದಾಗ ಕೊನೆಯದಾಗಿ ಯಾವ ಅಕ್ಷರ ಸಿಕ್ಕಿದೆ ನಮಗೆ? ಊರೂರು ಅಂತ ಮಾತ್ರ ಸಿಕ್ಕಿದೆ, ದೊಡ್ಡ ಉ ಮಾತ್ರ ಸಿಕ್ಕಿದೆ. ಅಂದ್ರೆ ಪೂರ್ವ ಪದದಲ್ಲಿರ್ತಕ್ಕಂಥ ಮೊದಲನೇ ಅಕ್ಷರ ಬಿಟ್ಟು ಹೋಗಿದೆ. ದಟ್ ಈಸ್ ವಾಟ್ ಅವರ್ ಡೆಫಿನೇಷನ್ ಆಲ್ಸೋ, ರೈಟ್? ಸಂಧಿ ಕಾರ್ಯ ಆಗುವಾಗ ಪೂರ್ವ ಪದದ ಸ್ವರ ಅಕ್ಷರ ಬಿಟ್ಟು ಹೋಗ್ತದ ಅಂತ ಹೇಳ್ತಾ ಇದ್ದೀವಿ. ಹೂ ಅಂತಕ್ಕಂಥದ್ದು ಸ್ವರ, ಹಾಗೆ ಬಿಟ್ಟು ಕೂಡ ಹೋಗಿದೆ. ಅದಕ್ಕಾಗಿ ಊರೂರು ಎಂಬುದು ಏನಾಗ್ತದ? ಲೋಪ ಸಂಧಿಗೆ ಉದಾಹರಣೆ ಆಗ್ತದ. ಸೊ ನಿಮ್ಗೆ ಗೊತ್ತಾಯ್ತು ಯಾವ ರೀತಿ ಐಡೆಂಟಿಫೈ ಮಾಡ್ಬೇಕಂತ. ನೆಕ್ಸ್ಟ್ ತೆಗೆದುಕೊಳ್ಳೋಣ. ದಟ್ ಈಸ್ ಬಲ್ಲೆನೆಂದು ಅಂತ ಕೊಟ್ಟಿದ್ದಾರೆ. ಬಲ್ಲೆನೆಂದು. ಸೊ ಇದನ್ನ ಯಾವ ರೀತಿ ಬಿಡಿಸಿ ಬರೆಯಬಹುದು? ಬಲ್ಲೆನು ಪ್ಲಸ್ ಎಂದು. ಓಕೆ, ಮೊದಲು ಪೂರ್ವ ಪದ ಏನಿದೆ? ಬಲ್ಲೆನು.
ಉ ಅಂತ ಇದೆ. ಉತ್ತರ ಪದ ಎಂದು ಎ ಅಂತ ಇದೆ. ಸಂಧಿ ಕಾರ್ಯ ಆದ ಏನಾಗ್ತಾ ಇದೆ, ಬಲ್ಲೆ ನೆಮ್ದು ಅಂತ ಆಗ್ತಾ ಇದೆ. ಬಲ್ಲೆ ನೆಮ್ದು. ಈ ಎ ಮಾತ್ರ ಸಿಗ್ತಾ ಇದೆ ನಮಗೆ ಕೊನೆಯದಾಗಿ ಬರ್ತಕ್ಕಂಥ ಅಕ್ಷರದಲ್ಲಿ, ದಟ್ ಈಸ್ ಔಟ್ಪುಟ್ ಅಲ್ಲಿ. ಬಟ್ ಹೂ ಸಿಗ್ತಾ ಇಲ್ಲ. ಸಿಗ್ತಾ ಇಲ್ಲ ಅಂದ್ರೆ ಏನು, ಬಿಟ್ಟು ಹೋಗಿದೆ ಅಂತ ಅರ್ಥ. ಸ್ವರ ಪೂರ್ವ ಪದದಲ್ಲಿರ್ತಕ್ಕಂಥ ಸ್ವರ ಬಿಟ್ಟು ಹೋದ್ರೆ ಅದು ಏನಾಗ್ತದ, ಲೋಪಸಂಧಿ ಆಗ್ತದ. ಸೊ ಇದು ಕೂಡ ಲೋಪಸಂಧಿಗೆ ಉದಾಹರಣೆ. ನಿಮಗೆಲ್ಲ ಅರ್ಥ ಆಗ್ತಾ ಇದೆ ಅನ್ಕೋತೀನಿ. ನೆಕ್ಸ್ಟ್ ಪದ ತೆಗೆದುಕೊಳ್ಳೋಣ, ದಟ್ ಈಸ್ ಮಾತಂತು. ಮಾತಂತು. ಇದನ್ನ ನಾವು ಮಾತು ಪ್ಲಸ್ ಅಂತು ಅಂತ ಬಿಡಿಸಿ ಬರೀಬಹುದಾ? ಎಸ್, ಬರೀಬಹುದು. ಸೊ ಮೊದಲೇ ಪದ ಏನು, ಪೂರ್ವ ಪದ ಮಾತು, ಉತ್ತರ ಪದ ಅಂತು. ಪೂರ್ವ ಪದದಲ್ಲಿ ಕೊನೆ ಅಕ್ಷರ ಯಾವುದು, ಉ ಯಾಕೆ ಬಂತು? ಎಸ್ ಸರ್, ನಮ್ಗೆ ಗೊತ್ತಾಗಿದೆ ಆಲ್ರೆಡಿ. ತು ಅಂತ ಮೊದಲೇ ಪದ ಇತ್ತು, ಅಕ್ಷರ ಇತ್ತು. ಸೊ ಅದನ್ನು ತ ಪ್ಲಸ್ ಉ ಅಂತ ಮಾಡಿ ತು ಅಂತ ಬರ್ತದೆ, ಅದಕ್ಕೋಸ್ಕರ ನೀವು ಅದನ್ನು ತೆಗೆದುಕೊಂಡಿದ್ದೀವಿ. ಎಸ್, ಕರೆಕ್ಟ್. ಅಂತು ತೆಗೆದುಕೊಂಡೆ. ಸಂಧಿ ಕಾರ್ಯ ಆಗುವಾಗ ಪೂರ್ವ ಪದದ ಅಕ್ಷರ ಬಿಟ್ಟು ಹೋಗ್ಬೇಕು ಅಂತ ಹೇಳಿದ್ದಾರೆ. ಚೆಕ್ ಮಾಡೋಣ. ಮಾತಂತು. ಓಕೆ, ಮಾತಂತು. ಸೊ ಇದು ಮಾತ್ರ ಸಿಗ್ತಾ ಇದೆ, ಹೂ ಬಿಟ್ಟು ಹೋಗ್ತಾ ಇದೆ. ಸೊ ಅದಕ್ಕೋಸ್ಕರ ಮಾತಂತು ಎನ್ನುವುದು ಕೂಡ ಲೋಪಸಂಧಿಗೆ ಉದಾಹರಣೆ. ನೆಕ್ಸ್ಟ್ ಸಂಪನ್ನರಾದ ಅಂತ ಇದೆ. ಸೊ ಇದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಬಿಡಿಸಿ ಹೇಳಿ ಯಾವ ರೀತಿ ಆಗ್ತದ ಅಂತ ಹೇಳಿ. ನಾವು ಎರಡನೇ ಸಂಧಿಗೆ ಹೋಗೋಣ ಇವಾಗ. ದಟ್ ಈಸ್ ಆಗಮ ಸಂಧಿ. ಓಕೆ, ಆಗಮ ಸಂಧಿ ಹೆಸರೇ ಸೂಚಿಸ್ತಾ ಇದೆ. ಆಗಮ ಸಂಧಿ ಅಂದ್ರೆ ಏನು, ಅಲ್ಲಿ ಆಗಮ ಆಗುತ್ತದೆ, ಒಂದು ಅಕ್ಷರದ ಆಗಮ. ಲೋಪ ಸಂಧಿಯಲ್ಲಿ ಏನಾಗ್ತಾ ಇತ್ತು, ಲೋಪ ಆಗ್ತಾ ಇತ್ತು, ಬಿಟ್ಟು ಹೋಗ್ತಾ ಇತ್ತು ಪೂರ್ವ ಪದದ ಕೊನೆಯ ಅಕ್ಷರ. ಆಗಮ ಸಂಧಿಯಲ್ಲಿ ಆಗಮ ಆಗ್ತದ. ಎಕ್ಸಾಕ್ಟ್ ಡೆಫಿನೇಷನ್ ಏನಪ್ಪ, ಸ್ವರಕ್ಕೆ ಸ್ವರವು ಸೇರಿಸುವಾಗ ಅರ್ಥ ಕೆಡುವಂತಿದ್ದರೆ ಅವೆರಡೂ ಸ್ವರಗಳ ಜೊತೆಗೆ ಇನ್ನೊಂದು ವರ್ಣ ಹೊಸದಾಗಿ ಬಂದರೆ ಅದನ್ನು ನಾವು ಆಗಮ ಸಂಧಿ ಎಂದು ಕರೆಯುತ್ತೇವೆ. ಓಕೆ, ಸೊ ಇದು ಇದರ ಡೆಫಿನೇಷನ್ ಆಗಿರ್ತಕ್ಕಂಥದ್ದು. ಬಟ್ ಎಕ್ಸಾಮಲ್ಲಿ ನೀವು ಇದನ್ನು ಐಡೆಂಟಿಫೈ ಮಾಡಲಿಕ್ಕೆ ತುಂಬ ಸಿಂಪಲ್ ಆಗಿ ಬರ್ತಕ್ಕಂಥದ್ದು ಆಗಮ ಸಂಧಿ. ಯಾಕಂದರೆ ಕೊಟ್ಟಿರ್ತಕ್ಕಂಥ ಪದದಲ್ಲಿ ಯಕಾರ ಅಥವಾ ವಕಾರ ಇದನ್ನು ಚೆಕ್ ಮಾಡಬೇಕು. ಇತ್ತು ಅಂದರೆ ಸೊ ಮೋಸ್ಟ್ ಆಫ್ ದ ಟೈಮ್ 99% ಅದೇನಾಗ್ತದೆ, ಆಗಮ ಸಂಧಿಗೆ ಉದಾಹರಣೆ ಆಗ್ತದೆ. ಸರ್ ನಮಗೆ ಗೊತ್ತಾಗ್ತಾ ಇಲ್ಲ ನೀವು ಹೇಳ್ತಕ್ಕಂಥ ಒಂದು ಮಾಹಿತಿ, ಅದನ್ನು ಬಿಡಿಸಿ ಹೇಳಿ. ಓಕೆ, ಮಾಡೋಣ. ಒಂದು ಎಕ್ಸಾಂಪಲ್ ಏನು, ಕೈಯನ್ನು. ಕೈಯನ್ನು. ಓಕೆ, ಸೊ ನಾ ಮೊದಲೇ ಹೇಳಿದೆ ನಿಮಗೆ, ಯ ಅಥವಾ ಓ ಬಂದರೆ ಅದು ಆಗಮ ಅಂತ. ಯ ಅಂತ ಕಾಣ್ತಾ ಇದೆ. ಸೊ ನಿಮ್ಮ ಮೈಂಡಲ್ಲಿ ಬಂತು ಇವಾಗ, ಇದು ಆಗಮ ಸಂಧಿ ಸರ್ ಹೇಳಿದಾರ ಅಂತ. ಎಸ್, ದಟ್ ಈಸ್ ಕರೆಕ್ಟ್. ಬಟ್ ಯಾವ ರೀತಿಯಾಗಿ ಇವ್ಯಾಲ್ಯೂಯೇಟ್ ಮಾಡಬೇಕು ಅದನ್ನು ಹೇಳ್ತೀನಿ ನೋಡಿ ಇಲ್ಲಿ. ಸೊ ಬಿಡಿಸಿ ಬರೆಯೋಣ ಮೊದಲೇ ಪದವನ್ನು. ಕೈ ಪ್ಲಸ್ ಅನ್ನು ಅಂತ ಬಿಡಿಸಿ ಬರ್ತಾ ಇದ್ದೀನಿ. ಓಕೆ, ಕೈಯನ್ನಲ್ಲಿ ಯಾವ ಒಂದು ಸ್ವರ ಇದೆ, ಅಲ್ಲಿ ಐ ಅಂತಕ್ಕಂಥ ಸ್ವರ ಇದೆ. ಫಸ್ಟ್ ಆಫ್ ಆಲ್ ನಮ್ಗೆ ಏನು ಗೊತ್ತು, ಕೈ ಅನ್ನೋದು ಒಂದು ವ್ಯಂಜನ ಅಂತ ಗೊತ್ತು. ಯಾವ ರೀತಿಯಾಗಿ ಬಂತಿದ್ದು, ಕ ಪ್ಲಸ್ ಐ ಅಂತ ಕೂಡ್ಕೊಂಡು ಬಂತು ಸರ್. ಓಕೆ, ಅದಕ್ಕೋಸ್ಕರ ಇಲ್ಲಿ ನಾವು ಐ ಅಂತಕ್ಕಂಥ ಸ್ವರವನ್ನು ಬರ್ಕೊಂಡ್ವಿ ಸರ್. ಹೌದು, ಸರಿ. ನೆಕ್ಸ್ಟ್ ಉತ್ತರ ಪದದಲ್ಲಿ, ಇದು ಉತ್ತರ ಪದ ನಿಮ್ಗೆ ಗೊತ್ತು, ಅದರಲ್ಲಿ ಮೊದಲನೇ ಅಕ್ಷರ ಏನಿದೆ ಅನ್ನು, ಅಲ್ಲಿ ಅ ಬರ್ತಕ್ಕಂಥದ್ದು. ಓಕೆ ಓಕೆ, ಸೊ ಇವಾಗ ಪೂರ್ತಿ ಪದ ಓದಿ ನೋಡೋಣ. ದಟ್ ಈಸ್ ಕೈಯನ್ನು. ಓಕೆನಾ? ಸೊ ಕೈಯನ್ನು ಅಂತ ಗಮನಿಸಿದಾಗ ನಮಗೆ ಕೊಟ್ಟಿರ್ತಕ್ಕಂಥ ಪದದಲ್ಲಿ ಐ ಕೂಡ ಸಿಗ್ತಾ ಇದೆ, ಕೈ. ಅನ್ನು, ಅನ್ನು ಅನ್ನೋದು ನಮಗೆ ಎನ್ನು ಅಲ್ಲಿ ನೋಡ್ಬೋದಾ ನಾವು, ಎನ್ನು ಅನ್ನೋಲ್ಲಿ ನೋಡ್ಬೋದಾ ನಾವು. ಸೊ ಯಾಕೆ ಹೇಳಿ, ಯ ಅಂತಕ್ಕಂಥದ್ದನ್ನು ನಾವು ಯ ಪ್ಲಸ್ ಅ ಅನ್ನಬಹುದಲ್ಲ. ಸೊ ಅ ಅಂತಕ್ಕಂಥದ್ದು ಸಿಗ್ತಾ ಇದೆ. ಓಕೆ, ಟೋಟಲ್ ಪದದಲ್ಲಿ ಐನೂ ಇದೆ, ಅನೂ ಇದೆ, ಜೊತೆಗೆ ಮತ್ತೊಂದು ಹೊಸದಾಗಿಯೂ ಬಂದಿದೆ. ಯಾವ ಅಕ್ಷರ ಹೊಸದಾಗಿ ಬಂದಿದೆ, ಅಲ್ಲಿ ಯ ಅಂತಕ್ಕಂಥ ಅಕ್ಷರ ಹೊಸದಾಗಿ ಬಂದಿದೆ. ಸೊ ಅದಕ್ಕೋಸ್ಕರ ಕೈಯನ್ನು ಎಂಬುದು ಏನಾಗ್ತದೆ, ಆಗಮ ಸಂಧಿಗೆ ಉದಾಹರಣೆ ಆಗ್ತದೆ. ಸೊ ಗೊತ್ತಾಯ್ತಲ್ಲ ನಿಮಗೆ ಯಾವ ರೀತಿ ಅಂತ ಹೇಳಿ. ಅದನ್ನು ಬಿಡಿಸಿ ಬರೆದಾಗ ಇರೋ ಅಕ್ಷರಗಳು ಇರ್ತಾವ. ಓಕೆ, ಪೂರ್ವ ಪದದ ಕೊನೆಯ ಅಕ್ಷರನೂ ಇರ್ತದ, ಉತ್ತರ ಪದದ ಮೊದಲ ಅಕ್ಷರವೂ ಇರ್ತದ. ಅವು ಎರಡರ ಜೊತೆಗೆ ಮತ್ತೊಂದು ಅಕ್ಷರ ಬಂದು ಸೇರಿರ್ತದ. ಮೋಸ್ಟ್ ಆಫ್ ದ ಟೈಮ್ಸ್ ಯ ಅಥವಾ ವನೇ ಸೇರಿರ್ತದ. ಇಷ್ಟು ಗೊತ್ತಾದರೆ ನಮಗೆ ಆಗಮ ಸಂಧಿ ಕ್ಲಿಯರ್ ಆದ ಹಾಗೆ. ನೆಕ್ಸ್ಟ್ ಒಂದು ಎಕ್ಸಾಂಪಲ್ ನೋಡೋಣ, ಮತ್ತೆ ಕ್ಲಿಯರ್ ಆಗ್ತದೆ. ದಟ್ ಈಸ್ ಮಳೆಯಿಂದ. ಓಕೆ, ಮಳೆಯಿಂದ. ಸೊ ಇದನ್ನು ಬಿಡಿಸಿ ಬರೆಯೋಣ. ಮಳೆ ಪ್ಲಸ್ ಇಂದ. ಪೂರ್ವ ಪದದಲ್ಲಿ ಮಳೆ ಏಕಾರ ತೆಗೆದುಕೊಳ್ತೇವೆ, ಉತ್ತರ ಪದದಲ್ಲಿ ಇಂದ ಈಕಾರ ತೆಗೆದುಕೊಳ್ತೇವೆ. ಟೋಟಲ್ ಆಗಿ ಇರ್ತಕ್ಕಂಥ ಪದ ಯಾವುದು, ಮಳೆಯಿಂದ. ಮಳೆ ಎಂಬುದರಲ್ಲಿ ಎ ಸಿಗ್ತಾ ಇದೆಯಾ, ಎಸ್ ಸರ್ ಸಿಗ್ತಾ ಇದೆ, ಳೆ ಎಂಬ ಅಕ್ಷರದಲ್ಲಿ. ಓಕೆ, ಅದು ಇದೆ ಅಂತ ಗೊತ್ತಾಯಿತು. ನೆಕ್ಸ್ಟ್ ಇಂದ. ಇಂದ. ಸೊ ಇಂದ ಎಂಬಲ್ಲಿ ನಮಗೆ ಈ ಸಿಗ್ಬೋದಾ, ಎಸ್ ಸರ್ ಸಿಗ್ತಾ ಇದೆ. ಏನು ಇದೆ, ಈನು ಇದೆ, ಜೊತೆಗೆ ಹೊಸದಾಗಿ ಒಂದು ಅಕ್ಷರವು ಕೂಡ ಬಂದಿದೆ, ಅದು ಯ. ಸೊ ಇರುವ ಅಕ್ಷರದ ಜೊತೆಗೆ ಹೊಸದಾಗಿ ಒಂದು ಅಕ್ಷರ ಬಂದು ಸೇರಿದರೆ ಅದು ಆಗಮ ಸಂಧಿ. ಇಲ್ಲಿ ಯ ಎಂಬುದು ಸೇರಿದೆ, ಅದಕ್ಕೋಸ್ಕರ ಇದು ಯಕಾರ ಆಗಮ ಸಂಧಿ. ನೆಕ್ಸ್ಟ್ ಶಾಲೆಯಲ್ಲಿ. ಶಾಲೆಯಲ್ಲಿ. ಸೊ ಇದನ್ನು ಬಿಡಿಸಿ ಬರೆಯೋಣ. ಶಾಲೆ ಪ್ಲಸ್ ಅಲ್ಲಿ.
ಶಾಲೆ ಏನು ಸಿಗ್ತಾ ಇದೆ ನಮಗೆ ಏಕಾರ. ಯಾವ ರೀತಿ ಬಂತು ಅಂತ ನಿಮ್ಗೆ ಗೊತ್ತಾಯ್ತು, ನಾನೇನು ಹೇಳೋ ಅವಶ್ಯಕತೆ ಇಲ್ಲ, ಯಾಕಂದರೆ ಲದಿಂದ ಬಂದಿಂದ ನಿಮಗೆಲ್ಲ ಗೊತ್ತು. ನೆಕ್ಸ್ಟ್ ಉತ್ತರ ಪದದಲ್ಲಿ ಓಕೆ. ಟೋಟಲ್ ಆಗಿ ಬರ್ತಕ್ಕಂಥ ಪದ ಶಾಲೆಯಲ್ಲಿ. ಅಲ್ಲಿ ಶಾಲೆಯಲ್ಲಿ ಎಂಬುದರಲ್ಲಿ ಏಕಾರ ಸಿಗ್ತಾ ಇದೆಯಾ? ಎಸ್ ಸರ್, ಈ ಲೇ ಅಂತಕ್ಕಂಥ ಅಕ್ಷರದಲ್ಲಿ ನಮಗೆ ಏಕಾರ ಸಿಗ್ತಾ ಇದೆ. ಆಮೇಲೆ ಅಲ್ಲಿ ಎಂಬುದರಲ್ಲಿ ಓಕೆ ಅಕಾರ ಸಿಗ್ತಾ ಇದೆಯಾ? ಎಸ್ ಸರ್, ಸಿಗ್ತಾ ಇದೆ. ಇಲ್ಲಿ ಯದಿಂದ ನಾವು ಅನ್ನು ಪಡೆದುಕೊಳ್ಬಹುದು. ಓಕೆ, ಕೊಟ್ಟಿರ್ತಕ್ಕಂಥ ಪದದಲ್ಲಿ ಏನೂ ಇದೆ, ಅನು ಇದೆ, ಜೊತೆಗೆ ಹೊಸದಾಗಿ ಒಂದು ಅಕ್ಷರವೂ ಕೂಡ ಸೇರಿಕೊಂಡಿದೆ. ಅದಕ್ಕೋಸ್ಕರ ಶಾಲೆಯಲ್ಲಿ ಎಂಬುದು ಏನಾಗ್ತದೆ? ಆಗಮ ಸಂಧಿಗೆ ಉದಾಹರಣೆ ಆಗ್ತದೆ. ನೆಕ್ಸ್ಟ್ ಮರವನ್ನು ತೆಗೆದುಕೊಳ್ಳೋಣ. ಮರವನ್ನು, ಇದನ್ನು ನಾವು ಮರ ಪ್ಲಸ್ ಅನ್ನು ಅಂತ ಬಿಡಿಸಿ ಬರಿಬಹುದು. ಮರ ಅಕಾರ, ಅನ್ನು ಅಕಾರ. ಓಕೆ, ಸಂಧಿ ಕಾರ್ಯ ಆದಂಥ ಸಮಯದಲ್ಲಿ ಏನಾಗ್ತದ? ಓಕಾರ ಬಂದಿದೆ. ಇರ್ತಕ್ಕಂಥ ಅಕ್ಷರಗಳು ಇದಾವ. ಎಸ್, ಮರ ಅಕಾರ ಸಿಗ್ತಾ ಇದೆ ರ ಇಂದ. ಒನ್ನು ಓಕಾರ, ಓದಲ್ಲಿ ಅಕಾರ ಸಿಗ್ತಾ ಇದೆ. ಅವೆರಡರ ಜೊತೆಗೆ ಓ ಎಂಬಂಥ ಅಕ್ಷರವು ಹೊಸದಾಗಿ ಬಂದು ಸೇರಿಕೊಂಡಿದೆ. ಅದಕ್ಕೋಸ್ಕರ ಮರವನ್ನು ಎಂಬುದು ಕೂಡ ಆಗಮ ಸಂಧಿಗೆ ಉದಾಹರಣೆ. ನಾನು ಸ್ಟಾರ್ಟಿಂಗ್ ಹೇಳಿದೆ ಯ ಅಥವಾ ಓ ಜಾಸ್ತಿ ಬರ್ತದ ಅಂತೇಳಿ. ಸೊ ಇಲ್ಲಿ ನೋಡಿ ನೀವು, ಓ ಬರ್ತಾ ಇದೆ, ಇಲ್ಲಿ ಯ ಬರ್ತಾ ಇದೆ, ಇಲ್ಲಿ ಯ ಬರ್ತಾ ಇದೆ, ಇಲ್ಲಿ ಕೂಡ ಯ ಬರ್ತಾ ಇದೆ. ಕೊನೆಯದಾಗಿ ಬಿಡ್ತಕ್ಕಂಥದ್ದು ಮಗುವಿಗೆ. ಮಗುವಿಗೆ ಯಾವ ಸಂಧಿ ಅಥವಾ ಯಾವ ರೀತಿ ಬಿಡಿಸಿ ಬರಬೇಕಂತ ಲೆಟ್ ಮಿ ನೋ ಇನ್ ದ ಕಮೆಂಟ್. ಅದಾದ ನಂತರ ಬರ್ತಕ್ಕಂಥದ್ದು ಆದೇಶ ಸಂಧಿ. ಆದೇಶ ಸಂಧಿ ಅಂದರೆ ಏನು, ಅದನ್ನು ಯಾವ ರೀತಿ ಐಡೆಂಟಿಫೈ ಮಾಡಬೇಕು? ಆದೇಶ ಸಂಧಿಯ ಡೆಫಿನಿಷನನ್ನು ತಿಳಿದುಕೊಳ್ಳೋಣ ಮೊದಲ. ಏನು ಹೇಳ್ತದ? ಕತಪಗಳಿಗೆ ಗದಬಗಳು ಆದೇಶವಾಗಿ ಬರ್ತದ ಅಂತ ಹೇಳ್ತದ. ಕ ತ ಪ ಇತ್ತಂತ ತಿಳ್ಕೊಳ್ಳಿ. ಓಕೆ, ಅದಕ್ಕೆ ಗ ದ ಬ ಬರ್ತದ. ಅಂದರೆ ಕ ಅಕ್ಷರ ಸಂಧಿ ಆಗುವಂಥ ಸಮಯದಲ್ಲಿದ್ದರೆ ಅದು ಗ ಆಗಿ ಬದಲಾಗ್ತದೆ, ತ ಇದ್ರೆ ದ ಆಗಿ ಬದಲಾಗ್ತದ, ಪ ಇದ್ರೆ ಬ ಆಗಿ ಬದಲಾಗ್ತದೆ. ಸೊ ಯಾವ ರೀತಿ ಸರ್, ಯಾವ ರೀತಿ ಬದಲಾಗ್ತದ ಅಂತ ಹೇಳ್ತಾ ಇದ್ರೆ ನೀವು. ಸೊ ಲೆಟ್ ಮಿ ಟೇಕ್ ಎನ್ ಎಕ್ಸಾಂಪಲ್. ಒಂದೇದೇನು? ಮಳೆಗಾಲ. ಮಳೆಗಾಲ ಇದನ್ನು ಬಿಡಿಸಿ ಬರೋಣ. ಮಳೆ ಪ್ಲಸ್ ಕಾಲ ಅಂತ ಬಿಡಿಸಿ ಬರೀತೀನಿ ನಾನು. ಇದು ಪೂರ್ವ ಪದ, ಇದು ಉತ್ತರ ಪದ. ಓಕೆ, ಅವ್ರೇನು ಹೇಳ್ತಾ ಇದ್ದಾರೆ? ಕತಪಗಳಿಗೆ ಗದಬ ಆದೇಶವಾಗಿ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಕತಪ ಅಂದಾಕ್ಷಣ ನಮ್ಗೆ ಗೊತ್ತಾಯ್ತು ಕಕಾರ ಇದೆ ಅಂತ ಹೇಳಿ. ಕಕಾರ ಇದಿರ್ತಕ್ಕಂಥದ್ದು ಏನಾಗಿ ಬದಲಾಗಬೇಕಂತ ಹೇಳಿದ್ದಾರೆ ಅವರು? ಗಕಾರ ಆಗಿ ಬದಲಾಗಬೇಕಂತ ಹೇಳಿದ್ದಾರೆ. ಗಕಾರ ಆಗಿ ಬದಲಾಗಿದೆನಾ? ಮಳೆಗಾಲ. ಮಳೆ ಪ್ಲಸ್ ಕಾಲ ಕೂಡಿ ಮಳೆಗಾಲ. ಕಕಾರಕ್ಕೆ ಗಕಾರವು ಆದೇಶವಾಗಿ ಬಂದಿದೆ. ಸೊ ಅದಕ್ಕೋಸ್ಕರ ಮಳೆಗಾಲ ಎಂಬುದು ಆದೇಶ ಸಂಧಿ. ನೆಕ್ಸ್ಟ್ ಎಕ್ಸಾಂಪಲ್, ಮೈದೂರು. ಮೈದೂರು ಇದನ್ನು ನಾವು ಮೈ ಪ್ಲಸ್ ತೋರು ಅಂತ ಬಿಡಿಸಿ ಬರೀಬಹುದು. ಓಕೆ, ಸೊ ಇಲ್ಲಿ ಏನಾಗ್ತಾ ಇದೆ? ಉತ್ತರ ಪದದಲ್ಲಿ ತಕಾರ ಇದೆ. ತಕಾರ ಇರೋದು ಏನಾಗಿ ಬದಲಾಗಬೇಕಂತ ಇದೆ? ದಕಾರ ಆಗಿ ಬದಲಾಗಿದೆಯಾ? ಮೈ ಪ್ಲಸ್ ತೋರು ಇರೋದು ಮೈ ದೋರು ಅಂತ ಆಗಿದೆ. ತ ಇರೋದು ದ ಆಗಿ ಬದಲಾಗಿದೆ. ಅದಕ್ಕೋಸ್ಕರ ಮೈದೂರು ಎಂಬುದು ಕೂಡ ಆದೇಶ ಸಂಧಿಗೆ ಉದಾಹರಣೆ. ನೆಕ್ಸ್ಟ್ ಎಕ್ಸಾಂಪಲ್, ದಟ್ ಈಸ್ ಬೆಂಬತ್ತು ಅಂತ ಕೊಟ್ಟಿದ್ದಾರೆ. ಬೆಂಬತ್ತು. ಸೊ ಇದು ತುಂಬ ಇಂಪಾರ್ಟೆಂಟ್, ಎಕ್ಸಾಮ್ಗೆ ಹಲವಾರು ಬಾರಿ ರಿಪೀಟೆಡ್ ಆಗಿ ಬಂದಿದೆ. ಸೊ ಇದನ್ನು ಯಾವ ರೀತಿಯಾಗಿ ಬಿಡಿಸಿ ಬರೀಬಹುದು? ಬೆನ್ ಪ್ಲಸ್ ಪತ್ತು ಅಂತ ಬಿಡಿಸಿ ಬರೀಬಹುದು. ಓಕೆ, ಪಕಾರ ಸಿಗ್ತಾ ಇದೆ ಉತ್ತರ ಪದದಲ್ಲಿ. ಪ ಇರೋದು ಏನಾಗಿ ಬದಲಾಗಬೇಕಂತ ಇದೆ ನಮ್ಮ ರೂಲು? ಕ ತ ಪಗಳಿಗೆ ಗ ದ ಬ. ಇಟ್ ಮೀನ್ಸ್ ವಾಟ್? ಪಕಾರ ಇರಲಿ ಬಕಾರ ಬರಬೇಕು ಎಂಬುದು ಈ ರೂಲ್ನ ನಿಯಮ. ಓಕೆ, ಪಕಾರದಲ್ಲಿ ಬಕಾರ ಬಂದಿದೆಯಾ? ಎಸ್. ಬೆನ್ ಪ್ಲಸ್ ಪತ್ತು ಹೋಗಿ ಬೆಂಬತ್ತು ಆಗಿದೆ. ಬೆಂಪತ್ತು ಆಗಿಲ್ಲ, ಅದು ಬೆಂಬತ್ತು ಆಗಿದೆ. ಸೊ ಪ ಈಸ್ ರಿಪ್ಲೇಸ್ಡ್ ಬೈ ಬ. ಸೊ ಅದಕ್ಕೋಸ್ಕರ ನಾವೇನು ಹೇಳ್ಬೋದು? ಬೆಂಬತ್ತು ಎಂಬುದು ಕೂಡ ಆದೇಶ ಸಂಧಿಗೆ ಉದಾಹರಣೆ. ನೆಕ್ಸ್ಟ್ ಎಕ್ಸಾಂಪಲ್, ಕಡುವೆಳಪು. ಸೊ ಇದು ಸ್ವಲ್ಪ ಡಿಫ್ರೆಂಟ್ ಅದ. ಯಾವ ರೀತಿ ಅಂದರೆ, ನಾವು ಇಷ್ಟೊತ್ತಿನ ಅಧ್ಯಯನ ಮಾಡಿದ್ದೀವಿ ಕತಪಗಳಿಗೆ ಗದಬವು ಆದೇಶವಾಗಿ ಬಂದರೆ ಆದೇಶ ಸಂಧಿ ಅಂತ ಹೇಳಿದ್ದೀವಿ. ಅದ್ರ ಜೊತೆಗೆ ಇನ್ನೊಂದು ನಿಯಮ ಕೂಡ ಇದೆ. ಏನಪ್ಪಾ ಅಂದರೆ, ಪ ಬ ಮಗಳಿಗೆ ವಕಾರ ಕೂಡ ಆದೇಶವಾಗಿ ಬರ್ತದ ಅಂತ ಕೂಡ ಇದೆ. ಓಕೆ, ಉತ್ತರ ಪದದ ಆದಿಯಲ್ಲಿರುವ ಪ ಬ ಮ ವ್ಯಂಜನಗಳಿಗೆ ವಕಾರವು ಆದೇಶವಾಗಿ ಬಂದರೆ ಅದನ್ನು ಕೂಡ ನಾವು ಆದೇಶ ಸಂಧಿ ಅಂತೇಳಿ ಕರಿತೀವಿ. ಅದಕ್ಕೋಸ್ಕರ ಕಡುವೆಳಪು ಅನ್ನೋದು ಕೂಡ ಆದೇಶ ಸಂಧಿ ಆಗ್ತದೆ. ನೆಕ್ಸ್ಟ್ ಮೆಲ್ವಾತು. ಸೊ ಇದನ್ನು ಯಾವ ರೀತಿ ಬಿಡಿಸಿ ಬರಬೇಕಂತ ನೀವು ಕಮೆಂಟಲ್ಲಿ ಹೇಳಿ. ನಾವು ಮುಂದಿನ ಸಂಧಿ ಕಡೆಗೆ ಹೋಗೋಣ. ದಟ್ ಈಸ್ ಸವರ್ಣ ದೀರ್ಘ ಸಂಧಿ. ಓಕೆ, ನೆಕ್ಸ್ಟ್ ಹೆಡ್ಡಿಂಗ್ ಈಸ್ ಸವರ್ಣ ದೀರ್ಘ ಸಂಧಿ. ಏನಪ್ಪ ಸವರ್ಣ ದೀರ್ಘ ಸಂಧಿ ಅಂದರೆ, ಸವರ್ಣ ಸ್ವರಗಳು ಒಂದರ ಮುಂದೆ ಒಂದು ಬಂದಾಗ ಅವೆರಡರ ಮಧ್ಯೆ ಅವುಗಳ ದೀರ್ಘಾಕ್ಷರವೂ ಬಂದರೆ ಅದನ್ನು ಸವರ್ಣ ದೀರ್ಘ ಸಂಧಿ ಅಂತೇಳಿ ಕರೀತಾರೆ. ಫಾರ್ ಎಕ್ಸಾಂಪಲ್, ಆ ಬಂದರೆ ಅದು ಆ ಆಗುತ್ತಾ ಕೊನೆಯದಾಗಿ, ಅಥವಾ ಈ ಬಂದರೆ ಅದು ಈ ಆಗ್ತದೆ.
ಸವರ್ಣ ಸ್ವರಗಳು ಅವೇ ದೀರ್ಘವಾಗಿ ಬರೋದಂತ ಅರ್ಥ. ಸೊ ಎಕ್ಸಾಂಪಲ್ ನೋಡಿದಾಗ ನಿಮಗೆ ಬೆಟರ್ ಕ್ಲಿಯರ್ ಆಗ್ತದೆ. ಒಂದೇ ಎಕ್ಸಾಂಪಲ್ ಏನು ಕೊಟ್ಟಿದ್ದಾರೆ ಅವರು, ಮಹಾತ್ಮ ಅಂತ ಕೊಟ್ಟಿದ್ದಾರೆ. ಮಹಾತ್ಮ. ಸೊ ಇದನ್ನು ಮಹಾ ಪ್ಲಸ್ ಆತ್ಮ ಅಂತ ಬಿಡಿಸಿ ಬರೋಣ ನಾವು. ಮಹಾ ಎಂಬಲ್ಲಿ ಏನು ಸಿಗ್ತಾ ಇದೆ, ಅ ಸಿಗ್ತಾ ಇದೆ, ಅಂದರೆ ಹದಿಂದ ಅ ಬರ್ತಾ ಇದೆ. ಹ ಎನ್ನುವ ವ್ಯಂಜನದಲ್ಲಿ ಅ ಎಂಬ ಸ್ವರ ಅಡಗಿದೆ. ನೆಕ್ಸ್ಟ್ ಆತ್ಮ ಎಂಬಲ್ಲಿ ಆ ಬಂದಿದೆ. ಸೊ ಸವರ್ಣದ ಸ್ವರಗಳು ಕೂಡಿಕೊಂಡು ಅದೇ ಒಂದು ದೀರ್ಘವಾಗಿ ಬಂದರೆ ಅದು ಸವರ್ಣ ದೀರ್ಘ ಸಂಧಿ. ದೀರ್ಘವಾಗಿ ಬಂದಿದೆಯಾ, ಮಹಾತ್ಮ. ಹ ಅಂದರೆ ಏನು ಬರ್ತಾ ಇದೆ ಅಲ್ಲಿ, ಹ ಪ್ಲಸ್ ಆ. ಸೊ ಸವರ್ಣ ಸ್ವರಗಳು ದೀರ್ಘವಾಗಿ ಬಂದಿರತಕ್ಕಂಥದ್ದು, ಅದಕ್ಕೋಸ್ಕರ ಮಹಾತ್ಮ ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆ. ನೆಕ್ಸ್ಟ್ ಗಿರೀಶ ಅಂತ ಕೊಟ್ಟಿದ್ದಾರೆ ಅವರು, ಗಿರೀಶ. ಸೊ ಇದನ್ನು ಯಾವ ರೀತಿ ಬಿಡಿಸಿ ಬರೀಬಹುದು, ಗಿರಿ ಪ್ಲಸ್ ಈಶ. ಓಕೆ, ಈಶ. ಇಲ್ಲಿ ಏನಾಗ್ತಾ ಇದೆ, ಗಿರಿ ಈ ಕಾರ ಸಿಗ್ತಾ ಇದೆ, ಈಶ ಈ ಕಾರ ಸಿಗ್ತಾ ಇದೆ. ಎರಡು ಕೂಡ್ಕೊಂಡು ಏನಾಗ್ತಾ ಇದೆ, ಗಿರೀಶ. ದೀರ್ಘವಾಗಿ ಬರ್ತಾ ಇದೆಯಾ, ಎಸ್ ಸರ್. ರಿ ಎಂಬಲ್ಲಿ ದೀರ್ಘ ಬಂದಿರೋದು ನಮಗೆ ಕಾಣ್ತಾ ಇದೆ. ಅಂದರೆ ರ ಪ್ಲಸ್ ಇ ಎರಡು ಸೇರಿಬಿಟ್ಟು ರಿ ಆಗಿದೆ. ಅಂದರೆ ಏನಾಯಿತು, ಟೋಟಲ್ ಆಗಿ ಸವರ್ಣ ಸ್ವರಗಳು ದೀರ್ಘವಾಗಿ ಬಂದವು, ಅದಕ್ಕೋಸ್ಕರ ಗಿರೀಶ ಎಂಬುದು ಕೂಡ ಉದಾಹರಣೆಯಾಗಿ ಬರ್ತದೆ. ನೆಕ್ಸ್ಟ್ ಒನ್ ಸುರಾಸುರ. ಸುರಾಸುರ. ಸೊ ಇದನ್ನು ಯಾವ ರೀತಿ ಬಿಡಿಸಿ ಬರೆಯೋದು, ಸುರ ಪ್ಲಸ್ ಅಸುರ ಅಂತ ಬಿಡಿಸಿ ಬರೀಬಹುದಾ. ಸುರ ಎಂಬಲ್ಲಿ ಅ ಎಂಬುದು ಸಿಗ್ತದೆ. ನೆಕ್ಸ್ಟ್ ಅಸುರ ಎಂಬಲ್ಲಿ ಅ ಎಂಬುದು ಸಿಗ್ತದೆ. ಎರಡು ಕೂಡಿಕೊಂಡಾಗ ಏನಾಗ್ತದೆ, ಸುರಾಸುರ. ಅ ಸವರ್ಣ ಸ್ವರಗಳು ದೀರ್ಘವಾಗಿ ಬಂದಾಗ ಅದೇ ಒಂದು ದೀರ್ಘವಾಗಿ ಬರ್ತಕ್ಕಂಥದ್ದು ಸುರಾ. ರಾನಲ್ಲಿ ಏನು ಬರ್ತಾ ಇದೆ, ರ ಪ್ಲಸ್ ಆ. ಸೊ ಅ ಇರೋದು ಆ ಆಗಿ ಬದಲಾಯಿತು, ಅದಕ್ಕೋಸ್ಕರ ಇದನ್ನು ಕೂಡ ನಾವು ಸವರ್ಣ ದೀರ್ಘ ಸಂಧಿ ಅಂತೇಳಿ ಕರಿತೀವಿ. ಸಪೋಸ್ ಇನ್ನೊಂದು ಏನಾದರೂ ನಿಮಗೆ ಕೂಡಿ ಬಂದಾಗ ಈ ಬಂದರೆ ಅದು ಏನಾಗ್ತಾ ಇತ್ತು, ಸವರ್ಣ ಸ್ವರಗಳು ದೀರ್ಘವಾಗಿ ಅಲ್ಲ ಅದು, ಅದಕ್ಕೋಸ್ಕರ ಸವರ್ಣ ದೀರ್ಘ ಸಂಧಿ ಆಗ್ತಾ ಇರಲಿಲ್ಲ. ಅಥವಾ ಅ ಎಂಬಲ್ಲಿ ಊ ದೀರ್ಘವಾಗಿ ಮುಗಿತಂದರೆ ಅಥವಾ ಎ ದೀರ್ಘವಾಗಿ ಮುಗಿತಂದರೆ ಅವು ಆಗ್ತಾ ಇರಲಿಲ್ಲ. ಯಾಕಂದರೆ ಅದೇ ಜಾತಿಯವು ದೀರ್ಘವಾಗಿ ಬರಬೇಕಲ್ಲಿ. ನೆಕ್ಸ್ಟ್ ಕೊನೆದಾಗ ಬಂದಿರತಕ್ಕಂಥದ್ದು ಯಾವುದಪ್ಪ ಉದಾಹರಣೆ ಇಲ್ಲಿ, ವಧೂಪೇತ. ಸೊ ಇದನ್ನು ನೀವು ಬಿಡಿಸಿ ಕಮೆಂಟಲ್ಲಿ ತಿಳಿಸಿ ಯಾವ ರೀತಿ ಅಂತ ಹೇಳಿ. ನಾವು ಗುಣಸಂಧಿ ಕಡೆಗೆ ಹೋಗೋಣ. ಗುಣಸಂಧಿ ಏನಪ್ಪ, ಗುಣಸಂಧಿ ನಿಯಮ, ಅ ಆಕಾರಗಳ ಮುಂದೆ ಈ ಕಾರಗಳು ಇದ್ದರೆ ಏಕಾರ ಆಗುತ್ತದೆ, ಅ ಆಕಾರಗಳ ಮುಂದೆ ಊಕಾರಗಳು ಇದ್ದರೆ ಓಕಾರ ಆಗುತ್ತದೆ, ಹಾಗೆ ಕೊನೆಯದಾಗಿ ಅ ಆಕಾರಗಳ ಮುಂದೆ ಋಕಾರವು ಇದ್ದರೆ ಅರ್ಕಾರವಾಗುತ್ತದೆ, ಅದೇ ಗುಣಸಂಧಿ. ಯಾವ ರೀತಿ ಎಕ್ಸಾಂಪಲ್ಸ್ ನೋಡೋಣ. ಒಂದೇದೇನು ಕೊಟ್ಟಿದ್ದಾರೆ ಅವರು, ದೇವೇಂದ್ರ ಅಂತ ಕೊಟ್ಟಿದ್ದಾರೆ, ದೇವೇಂದ್ರ. ಸೊ ಇದನ್ನು ಯಾವ ರೀತಿ ಬಿಡಿಸಿ ಬರೀಬಹುದು, ದೇವ ಪ್ಲಸ್ ಇಂದ್ರ. ಓಕೆ, ದೇವ ಅಕಾರ, ಇಂದ್ರ ಈಕಾರ. ಅ ಆಕಾರಗಳ ಮುಂದೆ ಈ ಕಾರಗಳು ಬಂದರೆ ಏನಾಗಬೇಕಂತದ, ಏಕಾರ ಆಗ್ಬೇಕಂತದ. ಏಕಾರ ಇದೇನಾ ದೇವೇಂದ್ರ ಎಂಬಲ್ಲಿ, ಎಸ್ ಸರ್ ಇದೆ. ವೇ ಎಂಬ ಅಕ್ಷರವನ್ನು ಗಮನಿಸಿ ನೀವು, ಏನಾಗ್ತಾ ಇದೆ ಅಲ್ಲಿ, ವ ಪ್ಲಸ್ ಎ ಎರಡು ಕೂಡ್ಕೊಂಡು ವೇ ಅಂತ ಆಗ್ತಾ ಇದೆ. ಸೊ ಇದೇ ಒಂದು ಎ ಇಲ್ಲಿ ಬಂದಿರತಕ್ಕಂಥದ್ದು. ಆಕಾರಗಳ ಮುಂದೆ ಈ ಕಾರಗಳು ಬಂದಾಗ ಏಕಾರ. ಸೊ ದೇವೇಂದ್ರ ಎಂಬುದು ಗುಣಸಂಧಿಗೆ ಉದಾಹರಣೆ. ನೆಕ್ಸ್ಟ್ ಎಕ್ಸಾಂಪಲ್ ಜ್ಞಾನೇಶ್ವರ. ಜ್ಞಾನೇಶ್ವರ. ಓಕೆ, ಸೊ ಇದನ್ನು ಯಾವ ರೀತಿ ಬಿಡಿಸಿ ಬರೆದಿದ್ದಾರೆ ಅವರು, ಜ್ಞಾನ ಪ್ಲಸ್ ಈಶ್ವರ. ಈಶ್ವರ. ಜ್ಞಾನ ಅಕಾರ, ಈಶ್ವರ ಈಕಾರ. ಆಕಾರಗಳ ಮುಂದೆ ಈ ಕಾರಗಳು ಬಂದರೆ ಏನಾಗಬೇಕು, ಏಕಾರ ಆಗಬೇಕು. ಇದೇನಾ ಜ್ಞಾನೇಶ್ವರ. ಜ್ಞಾನೇಶ್ವರ ನ ಪ್ಲಸ್ ಎ. ಓಕೆ, ಅದಕ್ಕೋಸ್ಕರ ಜ್ಞಾನೇಶ್ವರ ಎಂಬುದು ಕೂಡ ಗುಣಸಂಧಿ. ನೆಕ್ಸ್ಟ್ ಎಕ್ಸಾಂಪಲ್ ಸೂರ್ಯೋದಯ. ಸೂರ್ಯೋದಯ. ಓಕೆ, ಸೂರ್ಯೋದಯನ ಯಾವ ರೀತಿ ಬಿಡಿಸಿ ಬರೆದಿದ್ದಾರೆ ಅವರು, ಸೂರ್ಯ ಪ್ಲಸ್ ಉದಯ. ಸೂರ್ಯ ಅಕಾರ, ಉದಯ ಊಕಾರ. ಅಂದರೆ ಯಾವ ರೀತಿ ಬಂತು ಗೊತ್ತಲ್ಲ, ಹೂ ಎಂಬುದನ್ನು ಬರ್ಕೋತಾ ಇದ್ದೀನಿ ನಾನು. ಆಕಾರಗಳ ಮುಂದೆ ಊಕಾರಗಳು ಬಂದರೆ ಓಕಾರವಾಗಿ ಬದಲಾಗಬೇಕು. ಓಕಾರವಾಗಿ ಬದಲಾಗಿದೆನಾ, ಸೂರ್ಯೋದಯ. ಎಸ್, ಸೂರ್ಯೋದಯ. ರ್ಯೂ ಕಾಣ್ತಾ ಇದೆಯಲ್ಲ, ರ್ಯೂ. ಸೊ ಇಲ್ಲೇನು ಸಿಗ್ತಾ ಇದೆ ನಮಗೆ, ಹೂ ಸಿಗ್ತಾ ಇದೆ. ಸೊ ಸೂರ್ಯೋದಯ ಎಂಬುದು ಕೂಡ ಗುಣಸಂಧಿ. ನೆಕ್ಸ್ಟ್ ಮಹರ್ಷಿ ಅಂತ ಕೊಟ್ಟಿದ್ದಾರೆ ಅವರು. ಏನು ಕೊಟ್ಟಿದ್ದಾರೆ, ಮಹರ್ಷಿ. ಇದನ್ನು ಯಾವ ರೀತಿ ಬಿಡಿಸಿ ಬರೆದರು, ಮಹಾ ಪ್ಲಸ್ ಋಷಿ. ಓಕೆ, ಮಹಾ ಅಕಾರ, ಋಷಿ ಋಕಾರ. ಆಕಾರಗಳ ಮುಂದೆ ಋಕಾರಗಳು ಬಂದರೆ ಏನಾಗ್ತದೆ, ಅರ್ಕಾರ. ಮಹರ್ಷಿ, ಅರ್ಕಾರ, ಹರ್ಷಿ ಸಿಗ್ತಾ ಇದೆಯಲ್ಲ. ಸೊ ಅದಕ್ಕೋಸ್ಕರ ಮಹರ್ಷಿ ಎಂಬುದು ಕೂಡ ಗುಣಸಂಧಿ. ಹೋಪ್ ನಿಮಗೆ ಕ್ಲಿಯರ್ ಆಗ್ತಾ ಇದೆ.
ಸಪೋಸ್ ನಿಮಗೆ ಏನಾದರೂ ಇನ್ನೂ ಕ್ಲಾರಿಫೈ ಆಗಲಿಲ್ಲ ಅಂದರೆ 8ನೇ ಮತ್ತು 9ನೇ ತರಗತಿಗಳಲ್ಲಿ ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ, ಎಕ್ಸಾಂಪಲ್ಸ್ಗಳನ್ನ ತೆಗೆದುಕೊಂಡು ಅದನ್ನು ಕೂಡ ನೀವು ನೋಡಿ ಯೂಸ್ ತೊಗೋಬೋದು. ನೆಕ್ಸ್ಟ್ ಹೋಗೋಣ, ದಟ್ ಈಸ್ ವೃದ್ಧಿ ಸಂಧಿ. ಏನಪ್ಪ ವೃದ್ಧಿ ಸಂಧಿಯ ಫಾರ್ಮುಲಾ? ಅಕಾರಗಳ ಮುಂದೆ ಐಕಾರಗಳು, ಅಂದರೆ ಪೂರ್ವ ಪದದಲ್ಲಿ ಅಕಾರ ಇರ್ತದೆ, ಉತ್ತರ ಪದದಲ್ಲಿ ಐಕಾರ ಇರ್ತದೆ. ಆ ರೀತಿ ಬಂದರೆ ಸಂಧಿ ಕಾರ್ಯವಾಗಿ ಐಕಾರ ಬರ್ತದೆ. ಅಥವಾ ಅಕಾರಗಳ ಮುಂದೆ ಔಕಾರಗಳು ಬಂದರೆ ಔಕಾರ ಆಗ್ತದೆ. ಗಮನಿಸಬೇಕು ನೀವು, ಉತ್ತರ ಪದದಲ್ಲಿ ಏನು ಬರ್ತಾ ಇದೆಯಲ್ಲ ಅದೇ ಬರ್ತಾ ಇದೆ. ಫಾರ್ ಎಕ್ಸಾಂಪಲ್ ಐಕಾರಗಳು ಬಂದರೆ ಐಕಾರ ಇದೇ ರಿಪ್ಲೇಸ್ ಆಗಿ ಬರ್ತಾ ಇದೆ. ಅಥವಾ ಔಕಾರಗಳು ಅಂದರೆ ಅಕಾರಗಳ ಮುಂದೆ ಔಕಾರಗಳು ಬಂದರೆ ಔಕಾರನೇ ಬರ್ತದೆ. ಆ ರೀತಿ ಬಂದರೆ ಅದು ವೃದ್ಧಿ ಸಂಧಿ. ಎಕ್ಸಾಂಪಲ್ಸ್ ನೋಡೋಣ, ನಿಮಗೆ ಕ್ಲಿಯರ್ ಆಗ್ತದೆ. ಒಂದೇ ಎಕ್ಸಾಂಪಲ್ ಏನು ಕೊಟ್ಟಿದ್ದಾರೆ ಅವರು? ಏಕೈಕ ಅಂತ ಕೊಟ್ಟಿದ್ದಾರೆ. ಓಕೆ, ಏಕೈಕ. ಸೊ ಇದನ್ನು ಯಾವ ರೀತಿ ಬಿಡಿಸಿ ಬರಿಬೋದು ನಾವು? ಏಕ ಪ್ಲಸ್ ಏಕ, ಏಕ ಅಕಾರ, ಏಕ ಏಕಾರ. ಇಲ್ಲಿ ಅಕಾರ ಇಲ್ಲಿ ಏಕಾರ ಯಾಕೆ ಸರ್ ಎರಡು ಒಂದೇ ಇದೆ ಅಂತ ಇದ್ರ ಅನ್ಕೋತೀರಾ? ಆ ಥರ ಅಲ್ಲ. ಪೂರ್ವ ಪದದ ಕೊನೆಯ ಅಕ್ಷರ ತೆಗೆದುಕೊಳ್ಬೇಕು, ಉತ್ತರ ಪದದ ಮೊದಲ ಅಕ್ಷರವನ್ನು ತೆಗೆದುಕೊಳ್ಬೇಕು ಅಲ್ವಾ? ಸೊ ಅಕಾರಗಳ ಮುಂದೆ ಐಕಾರವು ಬಂದರೆ ಏನಾಗ್ತದೆ? ಕೊನೆಯದಾಗಿ ಐಕಾರನೇ ಬರಬೇಕಂತದ. ಏನಾಗಬೇಕು? ಐಕಾರ ಬಂದಿದೆಯಾ? ಏಕೈಕ, ಕೈಕ, ಕ ಪ್ಲಸ್ ಐ. ಎಸ್ ಸರ್, ಆಕಾರಗಳ ಮುಂದೆ ಐ ಬಂದು ಐಕಾರ ಬಂದಿದೆ ಅಲ್ವಾ? ಸೊ ಏಕೈಕ ಎಂಬುದು ಏನಾಗ್ತದೆ? ವೃದ್ಧಿ ಸಂಧಿಗೆ ಉದಾಹರಣೆ ಆಗ್ತದೆ. ನೆಕ್ಸ್ಟ್ ಎಕ್ಸಾಂಪಲ್, ಜನೈಕ್ಯ ಅಂತ ಕೊಟ್ಟಿದ್ದಾರೆ. ಜನೈಕ್ಯ. ಸೊ ಇದನ್ನು ಯಾವ ರೀತಿ ಬಿಡಿಸಿ ಬರೀಬಹುದು? ಜನ ಪ್ಲಸ್ ಐಕ್ಯ, ಜನ ಅಕಾರ, ಐಕ್ಯ ಐಕಾರ. ಆಕಾರಗಳ ಮುಂದೆ ಈ ಐಕಾರಗಳು ಪರವಾದ ಏನಾಗ್ತದೆ? ಐಕಾರನೇ ಆಗ್ತದೆ. ಬಂದಿದೇನಾ ಐ? ನೋಡೋಣ ಇಲ್ಲಿ, ಜನೈಕ್ಯ, ನೈ ಬರ್ಕೊಂಡೆ. ಸೊ ಇದು ಹೆಂಗೆ ಬಂತು? ನ ಪ್ಲಸ್ ಐಯಿಂದ ಬಂತು. ಓಕೆ, ಸೊ ಅದಕ್ಕೋಸ್ಕರ ಐಕಾರ ಬಂದಿದೆ. ಇದನ್ನು ಕೂಡ ನಾವೇನಂತೇಳಿ ಕರಿತೀವಿ? ವೃದ್ಧಿ ಸಂಧಿ. ನೆಕ್ಸ್ಟ್ ಎಕ್ಸಾಂಪಲ್, ವನೌಷಧಿ. ವನೌಷಧಿ. ಸೊ ಇದನ್ನು ಯಾವ ರೀತಿ ಬಿಡಿಸಿ ಬರೀಬಹುದು? ವನ ಪ್ಲಸ್ ಔಷಧಿ. ಓಕೆನಾ? ವನ ಅಕಾರ, ಔಷಧಿ ಔಕಾರ. ಆಕಾರಗಳ ಮುಂದೆ ಔಕಾರಗಳು ಬಂದರೆ ಔಕಾರವು ಪರವಾಗಿ ಬಂದಿರ್ತದೆ. ಅದನ್ನು ನಾವು ವೃದ್ಧಿ ಸಂಧಿ ಅಂತೀವಿ. ಔಕಾರ ಪರವಾಗಿ ಬಂದಿದೆನಾ? ವನೌಷಧಿ. ವನೌಷಧಿ ಅಂದರೆ ನ ಪ್ಲಸ್ ಔ ಎರಡು ಸೇರಿ ನೋವಾಗಿತ್ತು. ನಮ್ಮ ಫಾರ್ಮುಲಾ ಏನು ಹೇಳ್ತದೆ? ಆಕಾರಗಳ ಮುಂದೆ ಬಂದರೆ ಅವು ಬರಬೇಕು ಟೋಟಲ್ ಆಗಿ. ಎಸ್ ಸರ್, ವನೌಷಧಿ ಎಂಬಲ್ಲಿ ನಾವು ಔಕಾರವನ್ನು ನೋಡ್ತೀವಿ ಸರ್. ಸಿಂಪಲ್. ಸೊ ವನೌಷಧಿ ಎಂಬುದು ಕೂಡ ವೃದ್ಧಿ ಸಂಧಿಗೆ ಉದಾಹರಣೆ. ಹೋಪ್ ನಿಮಗೆಲ್ಲ ಕ್ಲಿಯರ್ ಆಗ್ತಾ ಇದೆ. ಕೊನೆಯದಾಗಿ ಉಳಿದಿರ್ತಕ್ಕಂಥದ್ದು ಅಷ್ಟೈಶ್ವರ್ಯ. ಸೊ ಇದು ಯಾವ ಸಂಧಿ ಅಥವಾ ಯಾವ ರೀತಿ ಬಿಡಿಸಿ ಬರಬೇಕಂತ ಕಮೆಂಟಲ್ಲಿ ತಿಳಿಸಿ. ನಾವಿವಾಗ ಮುಂದಿನ ಸಂಧಿ ಕಡೆಗೆ ಹೋಗೋಣ. ದಟ್ ಈಸ್ ಎನ್ ಸಂಧಿ. ಈ ಎನ್ ಸಂಧಿಯನ್ನು ಐಡೆಂಟಿಫೈ ಮಾಡಬೇಕಾಗಿತ್ತಂದರೆ ನೀವು ಪೂರ್ವ ಪದದ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕು. ಯಾಕಪ್ಪ? ಅದೇ ಒಂದು ಇಂಪಾರ್ಟೆಂಟ್ ರೋಲನ್ನು ಪ್ಲೇ ಮಾಡ್ತದೆ. ಏನಂದರೆ ಪೂರ್ವ ಪದದಲ್ಲಿ ಈ ಅಥವಾ ಉ ಹಾಗೆ ರು ಏನಾದರೂ ಬಂದರೆ, ಪೂರ್ವ ಪದದಲ್ಲಿ ಅರ್ಥ ಮಾಡ್ಕೊಳ್ಳಿ, ಪೂರ್ವ ಪದದಲ್ಲಿ ಇವೇನಾದರೂ ಬಂದರೆ ಕೊನೆಯದಾಗಿ ಪದವಾದಂಥ ಸಮಯದಲ್ಲಿ ಏನಾಗ್ತದೆ ಅಂದರೆ ಈ ಇದ್ದಲ್ಲಿ ಯ ಬರ್ತದ, ಉ ಇದ್ದಲ್ಲಿ ವ ಬರ್ತದ, ರು ಇದ್ದಲ್ಲಿ ರ ಬರ್ತದ. ಸೊ ಈ ರೀತಿ ಬದಲಾಗ್ತದ ಎಂಬುದು ಎನ್ ಸಂಧಿಯ ನಿಯಮ. ಓಕೆ, ಇದೇನಾಯಿತು? ನಮ್ಮ ಫಾರ್ಮುಲಾ ಆಯಿತು. ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ಳಿ. ಇದೇ ಒಂದು ಫಾರ್ಮುಲಾ ಮೇಲೆ ನಾವು ಸಾಲ್ವ್ ಮಾಡಬೇಕಾಗ್ತದೆ ಎಕ್ಸಾಂಪಲ್ಸ್ಗಳನ್ನು. ಸೊ ಒಂದು ಎಕ್ಸಾಂಪಲ್ ನೋಡೋಣ. ಅವ್ರು ಕೊಟ್ಟಿರ್ತಕ್ಕಂಥದ್ದು ಏನು ಕೊಟ್ಟಿದ್ದಾರೆ? ಅತ್ಯವಸರ ಅಂತ ಕೊಟ್ಟಿದ್ದಾರೆ. ಅತ್ಯವಸರ. ಓಕೆ, ಸೊ ಇದನ್ನು ಯಾವ ರೀತಿ ಬಿಡಿಸಿ ಬರಿಬೋದು ನಾವು? ಅತಿ ಪ್ಲಸ್ ಅವಸರ ಅಂತ ಬಿಡಿಸಿ ಬರಿಬಹುದು. ಓಕೆ, ಸೊ ನಾನು ಹೇಳಿದೆ ಪೂರ್ವ ಪದದ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕಂತ ಹೇಳಿದೆ. ಪೂರ್ವ ಪದ ಏನಿದೆ? ಅತಿ. ಸೊ ಕೊನೆಯದಾಗಿ ಬಂದಿರತಕ್ಕಂಥದ್ದು ಏನು? ಈ ಕಾರ. ಎದರಿಂದ ಬಂತು ಸರ್? ನಮ್ಗೆ ಗೊತ್ತು ಸರ್, ಅದು ತ ಪ್ಲಸ್ ಇ ಸೇರಿ ತಿ ಆಗಿದೆ. ಅದಕ್ಕೋಸ್ಕರ ನೀವು ಇದೇ ಇಯನ್ನು ಇಲ್ಲಿ ಬರ್ಕೊಂಡಿದ್ದೀರ. ಕರೆಕ್ಟ್. ಅವಸರ ಎಂಬಲ್ಲಿ ಕಾರ, ಬಟ್ ಅದ್ರ ಬಗ್ಗೆ ನಾವೇನು ಜಾಸ್ತಿ ವರಿ ಮಾಡ್ಕೊಳ್ಳಲ್ಲ, ಯಾಕಂದರೆ ಎನ್ ಸಂಧಿ ಐಡೆಂಟಿಫೈ ಮಾಡ್ತಾ ಇದ್ದೀವಿ. ಏನಿದೆ ಎನ್ ಸಂಧಿ ಐಡೆಂಟಿಫೈ ಮಾಡಬೇಕಾದ್ರೆ ರೂಲು? ಪೂರ್ವ ಪದದಲ್ಲಿ ಈ ಕಾರವು ಬಂದರೆ ಸಂಧಿ ಆಗುವಾಗ ಯಕಾರವಾಗಿ ಬದಲಾಗಬೇಕು. ಬದಲಾಗಿದೆನಾ? ಚೆಕ್ ಮಾಡೋಣ. ಅತ್ಯವಸರ. ಅತ್ಯವಸರ ಹೆಂಗೆ ಬಂತು? ತ ಪ್ಲಸ್ ಯಕಾರ ಬಂದಿದೆಯಾ ಇಲ್ಲಿ? ಓಕೆ, ಈ ಇರೋದು ಏನಾಗಿ ಬದಲಾಗ್ತಾ ಇದೆ? ಯ ಆಗಿ ಬದಲಾಗ್ತಾ ಇದೆ. ಅದಕ್ಕೋಸ್ಕರ ಅತ್ಯವಸರ ಎಂಬುದು ಎನ್ ಸಂಧಿ. ಕ್ಲಿಯರ್ ಆಗಲಿಲ್ವಾ? ನೋ ವರೀಸ್. ನೆಕ್ಸ್ಟ್ ಎಕ್ಸಾಂಪಲ್ ತೆಗೆದುಕೊಳ್ಳೋಣ. ದಟ್ ಈಸ್
ಜಾತ್ಯತೀತ. ಓಕೆ, ಜಾತ್ಯತೀತ. ಸೊ ಇದನ್ನು ಯಾವ ರೀತಿ ಬಿಡಿಸಿ ಬರೀಬಹುದು? ಜಾತಿ ಪ್ಲಸ್ ಅತೀತ, ಜಾತ್ಯತೀತ. ಪೂರ್ವ ಪದ ಏನಿದೆ? ಜಾತಿ. ಈಕಾರ ಇದೆ. ಈಕಾರ ಬಂದರೆ ಅದು ಸಂಧಿ ಆದಾಗ ಏನಾಗಬೇಕು? ಯಕಾರ ಆಗಿ ಬದಲಾಗಬೇಕು ಸರ್. ಆಗಿದೆನಾ? ಜಾತ್ಯತೀತ. ತ್ಯಾತೀತ. ತ ಕೆಳಗಡೆ ಯ ಒತ್ತು ಬಂದಿದೆ, ಅದರ ಮೂಲಕನೇ ನಾವು ಐಡೆಂಟಿಫೈ ಮಾಡಿಬಿಟ್ಟಿವಿ. ಎಸ್, ಯ ಬಂದಿದೆ ಅಂದರೆ ಅದೇನಾಯಿತು? ಎನ್ ಸಂಧಿ ಆಯಿತು. ಓಕೆ, ಕ್ಲಿಯರ್ ಆಯ್ತಲ್ಲ? ನೆಕ್ಸ್ಟ್ ಎಕ್ಸಾಂಪಲ್ ಏನಿದೆ? ಕೋಟ್ಯಾಧೀಶ್ವರ ಅಂತ ಇದೆ. ಏನಿದೆ? ಕೋಟ್ಯಾಧೀಶ್ವರ. ಓಕೆ, ಸೊ ಇದನ್ನು ಯಾವ ರೀತಿ ಬಿಡಿಸಿ ಬರಿಬೋದು ನಾವು? ಇದನ್ನು ಕೋಟಿ ಪ್ಲಸ್ ಅಧೀಶ್ವರ ಅಂತ ಬಿಡಿಸಿ ಬರೀಬಹುದಾ? ಕೋಟಿ ಪ್ಲಸ್ ಅಧೀಶ್ವರ ಏನಾಯಿತು? ಕೋಟ್ಯಾಧೀಶ್ವರ ಆಯಿತು. ಸೊ ಒಂದನೇ ಪದ ಏನು ಅಂದರೆ ಪೂರ್ವ ಪದ ಏನಿದೆ? ಕೋಟಿ ಅಂದರೆ ಈಕಾರ ಇದೆ. ಈಕಾರ ಇರೋದು ಏನಾಗಿ ಬದಲಾಗಬೇಕಾಗ್ತದೆ? ಯಕಾರ ಆಗಿ ಬದಲಾಗ್ತದೆ. ಆಗಿದನ ಕೋಟ್ಯಾಧೀಶ್ವರ. ಎಸ್ ಸರ್, ಟ ಕೆಳಗಡೆ ಯ ಒತ್ತು ಬಂದಿದೆ. ಸೊ ಯ ಬದಲಾಗಿದೆ ಅಂತ ನಮ್ಗೆ ಗೊತ್ತಾಯಿತು. ಕೋಟ್ಯಾಧೀಶ್ವರ ಎನ್ ಸಂಧಿಗೆ ಉದಾಹರಣೆ. ಕೊನೆಯದಾಗಿ ಇರ್ತಕ್ಕಂಥ ಪದ ಯಾವುದಾಗ್ತದೆ ಅಥವಾ ಯಾವ ರೀತಿ ಬಿಡಿಸಿ ಬರೀಬೇಕಂತ ಕಮೆಂಟಲ್ಲಿ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಸಂಧಿ ಯಾವುದು? ಜಸ್ತ್ವ ಸಂಧಿ. ಜಸ್ತ್ವ ಸಂಧಿಯ ನಿಯಮ ಏನು ಹೇಳ್ತದೆ? ಇದನ್ನು ಯಾವ ರೀತಿ ನೀವು ನೆನಪಿಟ್ಕೋಬೇಕಂದ್ರೆ, ಇದು ಒಂದು ರೀತಿ ಯಾವ ರೀತಿಯಪ್ಪ ಅಂದರೆ ಆದೇಶ ಸಂಧಿಯ ಅಪೋಸಿಟ್ ಇದ್ದಂಗೆ. ಆದೇಶ ಸಂಧಿಯಲ್ಲಿ ಏನು ಮಾತಾಡ್ತಾ ಇದ್ದೀವಿ ನಾವು? ಉತ್ತರ ಪದದಲ್ಲಿ ಕತಪಗಳು ಬಂದರೆ ಗದಬ ಆಗಿ ಬದಲಾಗ್ತದ ಅಂತ ಮಾತಾಡ್ತಾ ಇದ್ವಿ ಅಲ್ವಾ? ಸೊ ಇಲ್ಲಿ ಏನಾಗ್ತದ? ಪೂರ್ವ ಪದದಲ್ಲಿ ಕಚಟತಪಗಳಿಗೆ ಗಜಡದಬವು ಆದೇಶವಾಗಿ ಬರ್ತದೆ. ಅರ್ಥ ಮಾಡ್ಕೋಬೇಕು. ಆದೇಶ ಸಂಧಿಯಲ್ಲಿ ಉತ್ತರ ಪದದ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀವಿ, ಜಸ್ತ್ವ ಸಂಧಿಯಲ್ಲಿ ಪೂರ್ವ ಪದದ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀವಿ. ಇದು ಮೇನ್ ಡಿಫ್ರೆನ್ಸ್. ಸೊ ಬಿಡಿಸಿ ಬರೆಯೋಣ, ನಿಮಗೆ ಕ್ಲಿಯರ್ ಆಗ್ತದೆ. ಒಂದನೇ ಪದ ಏನು ಕೊಟ್ಟಿದ್ದಾರೆ ಅವರು? ವಾಗ್ದೇವಿ ಅಂತ ಕೊಟ್ಟಿದ್ದಾರೆ. ವಾಗ್ದೇವಿ. ಸೊ ಇಲ್ಲಿ ಏನಾಗ್ತಾ ಇದೆ? ಬಿಡಿಸಿ ಬರೆದಾಗ ಪೂರ್ವ ಪದದಲ್ಲಿ ನಮಗೆ ವಾಕ್ ಪ್ಲಸ್ ದೇವಿ ಅಂತ ಹೇಳ್ತೀವಿ ನಾವು. ವಾಕ್ ಪ್ಲಸ್ ದೇವಿ. ಕ ಇರೋದು ಏನಾಗಿ ಬದಲಾಗಬೇಕಂತದ? ನಮಗೆ ಗ ಆಗಿ ಬದಲಾಗಬೇಕಂತದ. ಆಗಿದೆನಾ? ಕಕಾರ ಇರೋದು ಎಸ್, ವಾಗ್ದೇವಿ ಹೋಗಿ ವಾಗ್ದೇವಿ ಆಗಿದೆ. ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ದಿಗಂತ ತೆಗೆದುಕೊಳ್ಳೋಣ. ದಟ್ ಈಸ್ ವೆರಿ ಇಂಪಾರ್ಟೆಂಟ್, ಈಸಿ ಆಗ್ತದೆ. ಎಕ್ಸಾಮ್ ಕೂಡ ಕೇಳಿದ್ದಾರೆ. ದಿಗಂತವನ್ನು ಯಾವ ರೀತಿ ಬಿಡಿಸಿ ಬರೋ ಅಂದರೆ ನಾವು ದಿಕ್ ಪ್ಲಸ್ ಅಂತ ಬಿಡಿಸಿ ಬರೀಬಹುದು. ದಿಕ್ ಎಂಬುದು ಪೂರ್ವ ಪದ, ಅಂತ ಎಂಬುದು ಉತ್ತರ ಪದ. ನಾ ಮೊದಲೇ ಹೇಳಿದ್ದೀನಿ, ಜಸ್ತ್ವ ಸಂಧಿಯಲ್ಲಿ ಯಾವಾಗಲೂ ನಾವು ಪೂರ್ವ ಪದದ ಮೇಲೆ ಕಾನ್ಸಂಟ್ರೇಟ್ ಮಾಡಬೇಕು. ಪೂರ್ವದ ಪದದ ಕೊನೆಯ ಅಕ್ಷರ ಏನಿದೆ ಅಂತ ನೋಡಬೇಕು. ಕಚಟ ತಪ್ಪ ಇದೇನಾ ಚೆಕ್ ಮಾಡಿ. ಕಚಟ ತಪ್ಪ ಇದ್ರೆ ಸಂಧಿಯಾದಂಥ ಸಮಯದಲ್ಲಿ ಗಜಡದ ಬ ಆಗಿ ಬದಲಾಗ್ತದೆ. ಅಂದರೆ ಕ ಇರೋದು ಗ ಆಗಿ ಬದಲಾಗ್ತದನ. ಇಲ್ಲಿ ಆಗಿದೆನಾ? ಕ ಇರೋದು ಗ ಆಗಿ? ಎಸ್ ಸರ್, ಕ ಇರೋದು ಗ ಆಗಿ ಬದಲಾಗಿದೆ. ಸೊ ದಿಗಂತ ಎಂಬುದು ಕೂಡ ಜಸ್ತ್ವ ಸಂಧಿಗೆ ಉದಾಹರಣೆ ಆಗ್ತದೆ. ಅದೇ ರೀತಿಯಾಗಿ ಅಜಂತ ಅಂತ ಕೊಟ್ಟಿದ್ದಾರೆ ಇಲ್ಲಿ ಅವರು. ಅಜಂತ. ಅಜಂತ ಇದನ್ನು ಯಾವ ರೀತಿ ಬಿಡಿಸಿ ಬರೆಯೋದು ನಾವು? ಅಜಂತವನ್ನು ಸಿಂಪಲ್ ಅಚ್ ಪ್ಲಸ್ ಅಂತ ಬಿಡಿಸಿ ಬರಿಬಹುದು. ಪೂರ್ವ ಪದದ ಕೊನೆಯ ಅಕ್ಷರ ಚ. ಚ ಇದ್ರೆ ಏನಾಗಿ ಬರಬೇಕು ನಮಗೆ? ಕಚಟ ತಪ್ಪಳಿಗೆ ಗಜಡದ ಬ ಅಂದರೆ ಚ ಇರೋದು ಜ ಆಗಿ ಬದಲಾಗಬೇಕು. ಜ ಆಗಿ ಬದಲಾಗಿದೆನಾ? ಎಸ್, ಚ ಇರೋದು ಜ ಆಗಿ ಬದಲಾಗಿದೆ. ಅದಕ್ಕೋಸ್ಕರ ಅಜಂತ ಎಂಬುದು ಕೂಡ ಜಸ್ತ್ವ ಸಂಧಿ. ನೆಕ್ಸ್ಟ್ ಎಕ್ಸಾಂಪಲ್ ಷಡಾನನ. ಏನಿದೆ? ಷ ಡಾನನ. ಇದನ್ನು ಯಾವ ರೀತಿ ಬಿಡಿಸಿ ಬರೆಯುವುದು ನಾವು? ಷಟ್ ಪ್ಲಸ್ ಆನನ ಅಂತ ಬಿಡಿಸಿ ಬರಿಬಹುದಾ? ಎಸ್, ಬಿಡಿಸಿ ಬರಿಬಹುದು. ಷಟ್ ಪ್ಲಸ್ ಆನನ ಷಡಾನನ. ಪೂರ್ವ ಪದ ಷಟ್ ಅಂದರೆ ಕೊನೆಯ ಅಕ್ಷರ ಟ. ಟ ಇರೋದು ಏನಾಗಿ ಬದಲಾಗಬೇಕು? ಟ ಇರೋದು ಡ ಆಗಿ ಬದಲಾಗಬೇಕು. ಆಗಿದೆನಾ? ಎಸ್, ಷಡಾನನ. ಸೊ ಇದು ಕೂಡ ಜಸ್ತ್ವ ಸಂಧಿ. ದಿಗಂತ ಇದನ್ನು ಆವಾಗಲೇ ನೋಡಿದ್ವಿ ನಾವು ಯಾವ ರೀತಿ ಅಂತ. ದಿಕ್ ಪ್ಲಸ್ ಅಂತ ಕ ಇರೋದು ಗ ಆದಾಗಿ ಬದಲಾಯಿತು. ಓಕೆ, ಸೊ ನಿಮ್ಗೆ ಗೊತ್ತಾಯಿತು ಜಸ್ತ್ವ ಸಂಧಿ ಯಾವ ರೀತಿ ಐಡೆಂಟಿಫೈ ಮಾಡಬೇಕಂತ. ಕೊನೆಯದಾಗಿ ಉಳಿದಿರೋದು ಅಬ್ದಿ. ಇದನ್ನು ಯಾವ ರೀತಿ ಬಿಡಿಸಿ ಬರಿಬೇಕಂತ ಕಮೆಂಟಲ್ಲಿ ಹೇಳಿ. ಇದಾದ ನಂತರ ಉಳಿದಿರ್ತಕ್ಕಂಥ ಸಂಧಿ ಅನುನಾಸಿಕ. ಇದೇನು ತುಂಬ ಸಿಂಪಲ್ ಆಗಿರ್ತಕ್ಕಂಥದ್ದು. ಮೂಗಿನ ಸಹಾಯದಿಂದ ಅಂತ ನಾನು ಮುಂಚೆನೇ ಹೇಳಿದಿನ. ಅನುನಾಸಿಕ ಎಂಬುದೇನಾದರೂ ಬಂದರೆ ಅದಕ್ಕೋಸ್ಕರ ನೀವು ಈಸಿಲಿಯಾಗಿ ಐಡೆಂಟಿಫೈ ಮಾಡ್ಬೋದು. ಯಾವ ಒಂದು ಪದವನ್ನು ಹೇಳಬೇಕಾದ್ರೂ ನಿಮಗೆ ಮೂಗಿನ ಬಳಕೆ ಇಂಪಾರ್ಟೆಂಟ್ ಆಗ್ತದೆ. ತನ್ಮಯ, ತನ್ಮಯ, ರೈಟ್, ಮೂಗಿನ ಬಳಕೆ ಆಯಿತು. ಉನ್ಮಾದ, ರೈಟ್, ಷಣ್ಮುಖ, ವಾಂಗ್ಮಯ, ಸನ್ಮಾನ, ರೈಟ್, ಎಲ್ಲ ಒಂದು ಪದಗಳಲ್ಲಿ ಏನಾಗ್ತಾ ಇದೆ? ಮೂಗಿನ ಬಳಕೆ ಆಗ್ತಾ ಇದೆ. ಸೊ ಪೂರ್ವ ಪದದಲ್ಲಿರುವ ವರ್ಗೀಯ ವ್ಯಂಜನಕ್ಕೆ ಅನುನಾಸಿಕ ಅಕ್ಷರವು ಪರವಾದರೆ ಅದು ಅನುನಾಸಿಕ. ಡೆಫಿನೇಷನ್ ಇರ್ತದೆ, ಬಟ್ ಡೋಂಟ್ ವರಿ, ಜಸ್ಟ್ ಪ್ರೊನೌನ್ಸ್ ಮಾಡಿ. ಮೂಗಿನ ಬಳಕೆ ಆಗ್ತಾ ಇತ್ತಂದರೆ
ಅದನ್ನು ಅನುನಾಸಿಕ ಅಂತೇಳಿ ನೀವು ಈಸಿಲಿಯಾಗಿ ಹಾಕ್ಬೋದು. ಸೊ ಇದಾಗಿತ್ತು ಸಂಧಿಗಳ ಬಗ್ಗೆ ಕಂಪ್ಲೀಟ್ ಆಗಿರ್ತಕ್ಕಂಥ ಮಾಹಿತಿ. ಈ ಒಂದು 10ನೇ ತರಗತಿಯಲ್ಲಿ ಏನು ಮಾಡಿದ್ದಾರೆ, ಸಂಧಿಗಳ ಹೆಸರನ್ನು ಕೊಟ್ಟು ಅವುಗಳಿಗೆ ಎಕ್ಸಾಂಪಲ್ಸ್ಗಳನ್ನು ಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ. ಬಟ್ ನೀವು 8ನೇ ತರಗತಿ ಮತ್ತು 9ನೇ ತರಗತಿಯನ್ನು ತೆಗೆದುಕೊಂಡ್ರೆ ಅಲ್ಲಿ ಏನು ಮಾಡಿದ್ದಾರೆ, ಸಂಧಿ ಹೆಸರನ್ನು ಕೊಟ್ಟು ಅದರ ಎಕ್ಸ್ಪ್ಲನೇಷನ್ ಅನ್ನು ಮಾಡಿ ನಂತರ ಉದಾಹರಣೆಗಳನ್ನು ಕೊಟ್ಟಿದ್ದಾರೆ. ಅವು ಕೂಡ ಅರ್ಥ ಮಾಡಿಕೊಳ್ಳಕ್ಕೆ ತುಂಬ ಸಹಾಯಕಾರಿಯಾಗಿರ್ತದೆ 8ನೇ ತರಗತಿ ಮತ್ತು 9ನೇ ತರಗತಿ. ಅದಕ್ಕೋಸ್ಕರ ನಾನು ಪದೇ ಪದೇ ರಿಪೀಟ್ ಮಾಡಿ ಹೇಳ್ತಾ ಇದ್ದೀನಿ. ನೀವೇನಾದರೂ ಇನ್ನೂ ನೋಡಿಲ್ಲ ಅಂದರೆ ದಯವಿಟ್ಟು ನೋಡಿ, ಅಥವಾ ನಿಮ್ಮ ಹತ್ರ 8ನೇ ಅಥವಾ 9ನೇ ತರಗತಿಯ ಪಠ್ಯ ಪುಸ್ತಕ ಇದ್ದರೆ ಡೈರೆಕ್ಟಾಗಿ ಅಲ್ಲಿ ಕೂಡ ನೋಡಬಹುದು. ಎಕ್ಸ್ಪ್ಲನೇಷನ್ ತುಂಬಾ ಚೆನ್ನಾಗಿ ಕೊಟ್ಟಿರ್ತಕ್ಕಂಥದ್ದು. ಓಕೆ, 10ನೇ ತರಗತಿಯಲ್ಲಿ ಏನು ಮಾಡಿದ್ದಾರೆ, ಜಸ್ಟ್ ಎಕ್ಸಾಂಪಲ್ಸ್ಗಳನ್ನು ಕೊಟ್ಟಿದ್ದಾರೆ. ಬಟ್ ಹೋಪ್ ನಿಮಗೆ ನಾನು ಕೊಟ್ಟಿರ್ತಕ್ಕಂಥ ಐಡಿಯಾಗಳಿಂದ ಯಾವ ರೀತಿ ಫೈಂಡ್ ಔಟ್ ಮಾಡಬೇಕೆಂಬುದು ಗೊತ್ತಾಯ್ತು ಅಂತ ಅನ್ಕೊತೀನಿ. ಸರಿನಾ? ನೆಕ್ಸ್ಟ್ ಕಾನ್ಸೆಪ್ಟ್ ಇದಾದ ನಂತರ ಅವ್ರು ಕೊಟ್ಟಿರ್ತಕ್ಕಂಥದ್ದು ದ್ವಿರುಕ್ತಿ ಬಗ್ಗೆ. ವೆರಿ ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್. ದ್ವಿರುಕ್ತಿ ಮೇಲೆ ಕೂಡ ಪ್ರಶ್ನೆ ಫಿಕ್ಸ್ ಆಗಿ ಬಂದೇ ಬರ್ತದ. ದ್ವಿರುಕ್ತಿ ಕೆಳಗಡೆ ಕೆಲವೊಂದಿಷ್ಟು ವಾಕ್ಯಗಳನ್ನು ಕೊಟ್ಟಿದ್ದಾರೆ, ಓದಿ ನೋಡಿ. ಅವಾಗ ಏನು ಕೊಟ್ಟಿದ್ದಾರ, ಮಕ್ಕಳು ಓಡಿ ಓಡಿ ದಣಿದರು, ಈಗೀಗ ಅವಳು ಚೆನ್ನಾಗಿ ಓದುತ್ತಿದ್ದಾಳೆ, ದೊಡ್ಡ ದೊಡ್ಡ ಮರಗಳು ಬಿದ್ದವು. ಈ 3 ವಾಕ್ಯಗಳನ್ನು ಗಮನಿಸಿದಾಗ ನಮಗೊಂದು ಪಾಯಿಂಟ್ ಕ್ಲಿಯರ್ ಆಯಿತು. ಪಾಯಿಂಟ್ ಮೈಂಡಲ್ಲಿ ಏನಾಯಿತು, ಒಂದು ಪದ ಏನಾಗ್ತಾ ಇದೆ, ಪುನಃ ರಿಪೀಟ್ ಆಗ್ತಾ ಇದೆ ಒಂದು ಪದ. ಓಕೆ, ಇಲ್ಲಿ ಓಡಿ ಎಂಬುದು 2 ಸಲ ಬಂದಿದೆ, ಇಲ್ಲಿ ಈಗ ಎಂಬುದು 2 ಸಲ ಬಂದಿದೆ, ಇಲ್ಲಿ ದೊಡ್ಡ ಎಂಬುದು 2 ಸಲ ಬಂದಿದೆ. ಸೊ ಏನು ನಮ್ಮ ಮೈಂಡಲ್ಲಿ ಓಡ್ತಾ ಇದೆ, ಒಂದು ಪದ ಪುನಃ ಬರ್ತಾ ಇದೆ. ಅದನ್ನೇ ಕೊಟ್ಟಿದ್ದಾರೆ ನೋಡಿ. ಈ ವಾಕ್ಯದಲ್ಲಿ ಓಡಿ, ಈಗ, ದೊಡ್ಡ ಎಂಬ ಪದಗಳು 2 ಬಾರಿ ಪ್ರಯೋಗವಾಗಿರೋದನ್ನು ನಾವು ಗಮನಿಸಿದ್ದೇವೆ. ರೈಟ್. ಸೊ ಈ ರೀತಿಯಾಗಿ ಒಂದು ಪದ 2 ಸಾರ್ತಿ ರಿಪೀಟ್ ಆಗಿ ಬರ್ತಾ ಇತ್ತಂದ್ರೆ ಅದನ್ನು ನಾವು ದ್ವಿರುಕ್ತಿ ಅಂತೇಳಿ ಕರಿತೀವಿ. ಜೊತೆಗೆ ಆ 2 ಪದಗಳಿಗೆ ಅರ್ಥವಿರುತ್ತದೆ. ವೆರಿ ಇಂಪಾರ್ಟೆಂಟ್, ಅರ್ಥವಿರುತ್ತದೆ. ಸ್ವಲ್ಪ ಹೈ ವಾಯ್ಸಲ್ಲಿ ಹೇಳ್ತಾ ಇದ್ದೀನಿ ನಾನು, ಇದನ್ನು ನೆನಪಿಟ್ಟುಕೊಳ್ಳಿ, ಕನ್ಫ್ಯೂಸ್ ಮಾಡ್ಕೋಬಾರ್ದು. ಕೆಲವೊಬ್ರು ಏನು ಮಾಡ್ತಾರ, ದ್ವಿರುಕ್ತಿಗೆ ಅನುಕರಣವ್ಯಯಕ್ಕೆ ಜೋಡಿ ಪದಕ್ಕೆ ಕನ್ಫ್ಯೂಷನ್ ಮಾಡ್ಕೋತಾರ. ಆ ಥರ ಅಲ್ಲ. ದ್ವಿರುಕ್ತಿಯಲ್ಲಿ ಯಾವಾಗಲೂ 2 ಪದಗಳು ಇರ್ತಾವ, ಅಂದರೆ ರಿಪೀಟ್ ಆಗಿರ್ತಾವ. ಆ 2 ಪದಕ್ಕೂ ಅರ್ಥವಿರುತ್ತದೆ. ಓಕೆ, ಸೂತ್ರ ಅಂತ ಅವರು ಅದನ್ನೇ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಒಂದು ವಿಶೇಷ ಅರ್ಥವನ್ನು ವ್ಯಕ್ತಪಡಿಸುವುದಕ್ಕಾಗಿ ಒಂದು ಪದವನ್ನು ಅಥವಾ ಒಂದು ವಾಕ್ಯವನ್ನು 2 ಬಾರಿ ಪ್ರಯೋಗ ಮಾಡೋದಕ್ಕೆ ದ್ವಿರುಕ್ತಿ ಎನ್ನುತ್ತೇವೆ. ಇಂತಹ ಪದಗಳಿಗೆ ಬೇರೆ ಬೇರೆ ಅರ್ಥಗಳಲ್ಲಿ ಪ್ರಯೋಗಿಸಲ್ಪಡುತ್ತವೆ. ಓಕೆ, ಅದಕ್ಕೋಸ್ಕರ ಕೆಲವಷ್ಟು ಎಕ್ಸಾಂಪಲ್ಸ್ಗಳನ್ನು ಕೂಡ ಕೊಟ್ಟಿದ್ದಾರೆ, ನೋಡ್ಬೋದು ನೀವು. ಇಲ್ಲಿ ಉತ್ಸಾಹದಲ್ಲಿದ್ದಾಗ ಏನು ಹೇಳ್ತೀವಿ ನಾವು, ಹೌದು ಹೌದು, ನಿಲ್ಲು ನಿಲ್ಲು, ಬಂದೆ ಎಲ್ಲವಕ್ಕೂ ಮೀನಿಂಗ್ ಇದೆ. ಬಂದೆ ಅಂದರೆ ಏನು, ಬರ್ತಾ ಇದೀನಿ ಅಂತ ಅರ್ಥ. ದೊಡ್ಡ ಹೆಚ್ಚು, ದೊಡ್ಡ ಅಂದರೆ ಬಿಗ್, ಹೆಚ್ಚು ಅಂದರೆ ಮೆನಿ. ನೆಕ್ಸ್ಟ್ ಎಕ್ಸಾಂಪಲ್, ಮನೆಗಳಲ್ಲಿ ಅಂದರೆ ಮನೆ ಎಂಬುದಕ್ಕೂ ಅರ್ಥ ಇದೆ, ಇನ್ನೊಂದು ಮನೆ ಎಂಬುದು ಕೂಡ ಅರ್ಥ ಇದೆ. ಅದೇ ರೀತಿಯಾಗಿ ಕೇರೆಗಳಲ್ಲಿ ಅಗೋ, ಬನ್ನಿ, ಅಬ್ಬಬ್ಬ, ಆಹಾಹಾ, ಬೇಡ, ನಡೆ, ಸಾಕು, ಹೌದು, ಆಗಲಿ, ಇರಲಿ. ಸಿಂಪಲ್. ನೀವು ಏನು ನೆನಪಿಟ್ಕೋಬೇಕಪ್ಪ, ದ್ವಿರುಕ್ತಿ ಎಂಬುದನ್ನು ಐಡೆಂಟಿಫೈ ಮಾಡಬೇಕಾಗಿತ್ತಂದರೆ ಒಂದು ಪದ 2 ಬಾರಿ ರಿಪೀಟ್ ಆಗಿದೆಯಾ, ಜೊತೆಗೆ ಆ ಪದಕ್ಕೆ ಮೀನಿಂಗ್ ಇದೆಯಾ. ಸೊ ಈ 2 ಸ್ಯಾಟಿಸ್ಫೈ ಆಯ್ತಂದರೆ ಅದು ದ್ವಿರುಕ್ತಿ. ಈ ಕೊಟ್ಟಿರ್ತಕ್ಕಂಥ ಯಾವುದೇ ಎಕ್ಸಾಂಪಲ್ ತೆಗೆದುಕೊಂಡ್ರು ಕೂಡ ನಿಮಗೆ ಅದೇ ಮ್ಯಾಚ್ ಆಗ್ತಾ ಇರೋದು. ಓಡು, ನಡೆ, ಸಾಕು, ಹಬ್ಬ, ಆಹಾ, ಮನೆಗಳಲ್ಲಿ ಎಲ್ಲವೂ ಕೂಡ ಮೀನಿಂಗನ್ನು ಕೊಡ್ತಕ್ಕಂಥದ್ದು. ಸೊ ನೆನಪಿಟ್ಕೋಬೇಕು ಈ ರೀತಿಯಾಗಿ. ಇನ್ನು ಕೆಳಗಡೆ ಮತ್ತಷ್ಟು ಎಕ್ಸಾಂಪಲ್ಗಳಿದ್ದಾವೆ, ನೋಡ್ತಾ ಹೋಗಿ. ಮೊದಲು ಸೇರಿ ಮೊದಲು ಆಗ್ತದ, ಕಡೆಗೆ ಕಡೆಗೆ ಆಗ್ತದ, ನಡುವೆ ನಡುವೆ, ಬಟ್ಟ ಬಯಲು, ತುದಿ, ಕೊನೆಗೆ, ಮೆಲ್ಲನೆ. ಸೊ ಎಲ್ಲವೂ ಏನಾಗಿದಾವ, ಪದಗಳು ರಿಪೀಟ್ ಆಗಿ ದ್ವಿರುಕ್ತಿಗಳು ಬಂದಿರತಕ್ಕಂಥದ್ದು. ಗೊತ್ತಾಯ್ತು ನಿಮಗೆ ದ್ವಿರುಕ್ತಿ ಬಗ್ಗೆ. ನೆಕ್ಸ್ಟ್ ಜೋಡು ನುಡಿ ಅಂತ ಕೊಟ್ಟಿದ್ದಾರೆ. ದ್ವಿರುಕ್ತಿ ಬಗ್ಗೆ ಕ್ಲಿಯರ್ ಮಾಡ್ಕೊಂಡ್ರೆ ಅಲ್ವಾ, 2 ಪದ ಇರ್ತಾವ, ಹಾಗೆ 2ಕ್ಕೂ ಮೀನಿಂಗ್ ಇರ್ತದ. ಓಕೆ, ನೆಕ್ಸ್ಟ್ ಇವಾಗ ಜೋಡು ನುಡಿಗೆ ಬರೋಣ. ಅರ್ಥ ಮಾಡ್ಕೋಬೇಕು ಡಿಫ್ರೆನ್ಸ್ ಯಾವ ರೀತಿ ಬರ್ತಾ ಇದೆ ದ್ವಿರುಕ್ತಿ ಮತ್ತೆ ಜೋಡು ನುಡಿಗೆ ಅಂತ ಹೇಳಿ ನೀವು. ಓಕೆನಾ? ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಡೆಫಿನೇಷನ್. ಇಲ್ಲಿ ಬೇರೆ ಪದಗಳು ಜೊತೆಯಾಗಿರುತ್ತವೆ. ದ್ವಿರುಕ್ತಿ ಏನಾಗಿರುತ್ತೋ ಒಂದೇ ಪದ ಜೊತೆಯಾಗಿರ್ತೈತೆ ಅಲ್ವಾ. ಸೊ ಇಲ್ಲಿ ಏನಾಗ್ತದ, ಬೇರೆ ಪದಗಳು ಜೊತೆಯಾಗಿರುತ್ತವೆ. ಹೀಗೆ ಜೊತೆಯಾಗಿ ಬರುವ ಪದಗಳಲ್ಲಿ 2 ವಿಧಗಳು ಇರುತ್ತವೆ. ಒಂದು, 2 ಪದಗಳಿಗೆ ಬೇರೆ ಅರ್ಥವಿರೋದು, ಅಥವಾ 2 ಪದಗಳಲ್ಲಿ ಮೊದಲ ಪದಕ್ಕೆ ನಿರ್ದಿಷ್ಟ ಅರ್ಥವಿದ್ದು 2ನೇ ಪದಕ್ಕೆ ನಿರ್ದಿಷ್ಟ ಅರ್ಥವಿರೋದಿಲ್ಲ. 1 ಪಾಯಿಂಟ್ ಕ್ಲಿಯರ್ ಆಯ್ತು ನಿಮಗೆ. ಏನು, ದ್ವಿರುಕ್ತಿಯಲ್ಲಿ 2 ಪದಗಳು ಬರ್ತಾವ, ಜೋಡು ನುಡಿಯಲ್ಲಿ 2 ಪದಗಳು ಬರ್ತಾವ. ಆದರೆ ದ್ವಿರುಕ್ತಿಯಲ್ಲಿ ಒಂದೇ ಪದ 2 ಸಾರ್ತಿ ಬಂದಿರ್ತದ, ಜೋಡು ನುಡಿಯಲ್ಲಿ ಒಂದೇ ಪದ 2 ಸಾರ್ತಿ ಬಂದಿರೋದಿಲ್ಲ. ಓಕೆ, ಸೊ ಆ ಪಾಯಿಂಟನ್ನು ನೀವು ಇಲ್ಲಿ ಕ್ಲಿಯರ್ ಮಾಡ್ಕೋಬೇಕು. ಎಕ್ಸಾಂಪಲ್ ಏನು, ಸತಿಪತಿ,
ಸತಿ ಅನ್ನೋದು ಒಂದು ಪದ, ಪತಿ ಅನ್ನೋದು ಒಂದು ಪದ. ಸೊ ಎರಡು ಪದಗಳು ಬಂದಾವ, ಬಟ್ ಬೇರೆ ಬೇರೆ ಇದಾವೆ. ಇದು ಇಂಪಾರ್ಟೆಂಟ್, ಬೇರೆ ಬೇರೆ. ಸೊ ಅದಕ್ಕೋಸ್ಕರ ಇದನ್ನು ನಾವು ಜೋಡು ನುಡಿಯ ಕೆಟಗರಿಗೆ ಹಾಕ್ತೀವಿ. ಬಟ್ ಈ ಸತಿಗೂ ಅರ್ಥ ಇದೆ, ಹಾಗೆ ಪತಿಗೂ ಕೂಡ ಅರ್ಥ ಇದೆ. ನೆಕ್ಸ್ಟ್ ಕೆನೆ ಮೊಸರು ತೆಗೆದುಕೊಳ್ಳೋಣ. ಕೆನೆ ಮತ್ತು ಮೊಸರು ಎರಡು ಪದಗಳು ಕೂಡಿಕೊಂಡು ಕೆನೆ ಮೊಸರಾಗಿದೆ. ಕೆನೆಗೂ ಅರ್ಥ ಇದೆ, ಮೊಸರಿಗೂ ಅರ್ಥ ಇದೆ. ಎರಡು ಬೇರೆ ಬೇರೆ ಇದಾವ, ಬೇರೆ ಬೇರೆ ಇದಾವ. ಅದಕ್ಕೋಸ್ಕರ ಇದು ಜೋಡು ನುಡಿ. ಸಪೋಸ್ ಕೆನೆ ಕೆನೆ ಅಂತ ಕೊಟ್ಟಿದ್ರೆ ಏನಂತ ಇದ್ವಿ? ದುರುಕ್ತಿ ಅಂತ ಇದ್ವಿ. ಯಾಕೆ ಹೇಳಿ? ಒಂದೇ ಪದ ಎರಡು ಬಾರಿ ರಿಪೀಟ್ ಆಗಿದೆ ಅಲ್ವಾ? ಸೊ ಅದೇ ರೀತಿಯಾಗಿ ಹಾಲ್ ಜೇನು. ಸೊ ಇಲ್ಲಿ ಏನಾಗ್ತಾ ಇದೆ? ಹಾಲು ಇದೆ ಮತ್ತೆ ಜೇನು ಇದೆ. ಹಾಲಿಗೂ ಅರ್ಥವಿದೆ, ಜೇನಿಗೂ ಅರ್ಥವಿದೆ. ಎರಡು ಸೇರಿಕೊಂಡು ಹಾಲು ಜೇನು ಆಗಿದೆ, ರೈಟ್? ಸೊ ಎರಡು ಪದಗಳು ಸೇರಿಕೊಂಡು ಆಗಿರತಕ್ಕಂಥದ್ದು ಜೋಡು ನುಡಿ. ಓಕೆ, ಸೊ ಇದು ಒಂದನೇ ಕೆಟಗರಿ ಬಗ್ಗೆ ಆಯಿತು. ಅದೇ ರೀತಿಯಾಗಿ ಇನ್ನೊಂದು ಏನಿದೆ ಇಲ್ಲಿ? ಒಂದನೇ ಪದಕ್ಕೆ ಅರ್ಥ ಇರ್ತದ, ಎರಡನೇ ಪದಕ್ಕೆ ಅರ್ಥ ಇರೋದಿಲ್ಲ, ಅದನ್ನು ಕೂಡ ನಾವು ಜೋಡು ನುಡಿಗೆ ಹಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಮೊದಲ ಪದಕ್ಕೆ ಮಾತ್ರ ಅರ್ಥವಿರುವ ಉದಾಹರಣೆಗಳು. ಕಾಪಿ, ಗೀಪಿ. ಕಾಪಿ ಅಂದರೆ ಗೊತ್ತು ನಿಮಗೆ, ಕುಡಿತೀರಾ ಡೈಲಿ. ಬಟ್ ಗೀಪಿ ಅಂದರೆ ಏನಾದ್ರು ಅರ್ಥ ಇದೆಯಾ? ಬಟ್ ಬಳಕೆ ಮಾಡ್ತಾ ಇರ್ತೀವಿ ನಾವು ಡೈಲಿ. ಅದೇ ಥರ ಕಾಪಿ ಗೀಪಿ ಏನಾದರೂ ತಂದು ಕೊಡಪ್ಪ, ಕಾಪಿ ಗೀಪಿ, ರೈಟ್? ಅಲ್ಲಿ ನೋಡು, ಹುಳು ಉಪ್ಪುಡಿ ಯಾವ ರೀತಿ ಇದ್ದಾವೆ, ಸ್ವಲ್ಪ ಸ್ವಚ್ಛ ಮಾಡು ಅಲ್ವಾ? ಹುಳು ಎಂಬುದು ಅರ್ಥವಿದೆ, ಉಪ್ಪುಡಿ ಎಂಬುದಕ್ಕೆ ಅರ್ಥವಿಲ್ಲ. ಹಾಗಾಗಿ ಹುಳು ಉಪ್ಪುಡಿ ಜೋಡು ನುಡಿ. ಅದೇ ರೀತಿಯಾಗಿ ದೇವರು ಗೀವರು ಎರಡು ಪದಗಳಿದಾವೆ ಅಂತ ಗೊತ್ತಾಯಿತು. ಯಾವುದ್ಯಾವುದು? ದೇವರು ಅಂತ ಒಂದು ಪದ ಇದೆ, ಗೀವರು ಅಂತ ಇನ್ನೊಂದು ಪದ ಇದೆ. ದೇವರು ಎಂಬ ಪದಕ್ಕೆ ಅರ್ಥ ಇದೆ, ಗೀವರು ಎಂಬ ಪದಕ್ಕೆ ಅರ್ಥ ಇಲ್ಲ. ಸೊ ಅದಕ್ಕೋಸ್ಕರ ಇದು ಜೋಡು ನುಡಿ. ಅದೇ ರೀತಿಯಾಗಿ ಹನ ಗಿನ. ಹಣಕ್ಕೆ ಅರ್ಥ, ಗಿನಕ್ಕೆ ಅರ್ಥವಿಲ್ಲ. ಪುಸ್ತಕ ಗಿಸ್ತಕ, ಪುಸ್ತಕಕ್ಕೆ ಅರ್ಥ, ಗಿಸ್ತಕಕ್ಕೆ ಅರ್ಥ ಇಲ್ಲ. ಸೊ ಈ ರೀತಿ ಐಡೆಂಟಿಫೈ ಮಾಡಬೇಕು. ದ್ವಿರುಕ್ತಿ ಅಂದರೆ ಅಲ್ಲಿ ಎರಡು ಪದಗಳು ಬರ್ತಾವ, ಜೋಡು ನುಡಿ ಅಂದರೂ ಕೂಡ ಅಲ್ಲಿ ಎರಡು ಪದಗಳು ಬರ್ತಾವ. ದ್ವಿರುಕ್ತಿಯಲ್ಲಿ ಒಂದೇ ಪದ ಎರಡು ಬಾರಿ ಬಂದಿರ್ತದೆ, ಜೋಡು ನುಡಿಯಲ್ಲಿ ಸಪರೇಟ್ ಪದಗಳು ಬಂದಿರ್ತಾವ. ಸೊ ಇದನ್ನು ಅರ್ಥ ಮಾಡ್ಕೋಬೇಕು ನೀವು. ದಟ್ ಈಸ್ ಮೋರ್ ದನ್ ಸಫಿಷಿಯಂಟ್. ಯಾವುದೇ ಥರ ಎಕ್ಸಾಂಪಲ್ ಬಂದರೂ ಕೂಡ ನಿಮಗೆ ಆನ್ಸರ್ ಮಾಡಲಿಕ್ಕೆ ಪ್ರಶ್ನೆ ಪತ್ರಿಕೆಯಲ್ಲಿ. ಓಕೆ, ಸೊ ಇದಿಷ್ಟು ದ್ವಿರುಕ್ತಿ ಮತ್ತು ಜೋಡು ನುಡಿಯ ಬಗ್ಗೆ. ಓಕೆ, ಸೊ ಇದಿಷ್ಟು ಮಾಹಿತಿ ಎರಡನೇ ಪಾಠದ ಹಿಂದ್ಗಡೆ ಆಯಿತು. ಇವಾಗ ನಾವು ಮೂರನೇ ಪಾಠದ ಹಿಂದ್ಗಡೆ ಬರ್ತಕ್ಕಂಥ ವ್ಯಾಕರಣವನ್ನು ನೋಡ್ತಾ ಹೋಗೋಣ. ಲೇಖನ ಚಿಹ್ನೆಗಳು. ಯಾವ್ಯಾವ ಸಮಯದಲ್ಲಿ ಯಾವ್ಯಾವ ಚಿಹ್ನೆಗಳನ್ನು ನಾವು ಬಳಕೆ ಮಾಡ್ಕೋಬೇಕು? ಸೊ ಯಾವುದೇ ಒಂದು ನಾರ್ಮಲ್ ವಾಕ್ಯ ಇದ್ದಂಥ ಸಮಯದಲ್ಲಿ ಪ್ರಶ್ನಾರ್ಥಕವನ್ನು ಬಳಕೆ ಮಾಡಿದ್ರೆ ಅದು ಸರಿಯಾಗತ್ತಾ? ತಪ್ಪು. ಅಥವಾ ಅಲ್ಲಿ ಆಶ್ಚರ್ಯ ಇಲ್ಲ ಅನ್ನೋಂಥ ಸಮಯದಲ್ಲಿ ಕೂಡ ಆಶ್ಚರ್ಯಚಕಿತವಾಗಿರ್ತಕ್ಕಂಥ ಚಿಹ್ನೆ ಬಳಕೆ ಮಾಡಿದರೆ ಸರಿಯಾಗತ್ತಾ? ತಪ್ಪು, ರೈಟ್? ಸೊ ವಾಕ್ಯವನ್ನು ಗಮನಿಸಿ ಅದಕ್ಕೆ ತಕ್ಕನಾಗಿ ನಾವು ಚಿಹ್ನೆಗಳನ್ನು ಬಳಕೆ ಮಾಡಬೇಕು. ಕನ್ನಡದಲ್ಲಿ ಯಾವ್ಯಾವ ವಿಧವಪ್ಪ ರೀತಿ? ಪ್ರಮುಖವಾಗಿ ನಮಗೆ ಪೂರ್ಣ ವಿರಾಮ, ಅರ್ಧ ವಿರಾಮ, ಅಲ್ಪ ವಿರಾಮ, ಪ್ರಶ್ನಾರ್ಥಕ, ಭಾವಸೂಚಕ, ಉದ್ಧರಣ ಚಿಹ್ನೆ, ರೈಟ್? ವಾಕ್ಯವೇಶನ ಚಿಹ್ನೆ ಅಂತ ಕೊಟ್ಟಿದ್ದಾರೆ. ಅವುಗಳ ಬಗ್ಗೆ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಒಂದೇದೇನು? ಪೂರ್ಣ ವಿರಾಮ. ಪೂರ್ಣ ವಿರಾಮ ಅನ್ನೋದಂದ್ರೆ ಇಂಗ್ಲೀಷಲ್ಲಿ ಫುಲ್ ಸ್ಟಾಪ್. ಇದನ್ನು ಕೇಳಿದ್ರೆ ನೀವು ಜಾಸ್ತಿ ಟೈಮ್. ಓಕೆ, ಫುಲ್ ಸ್ಟಾಪ್ ಅಂದರೆ ಹೆಸರಲ್ಲೇ ಇದೆ, ಸ್ಟಾಪ್, ಎಂಡ್ ಅಂತ ಅರ್ಥ. ಎಂಡ್ ಅಂದರೆ ಏನು? ವಾಕ್ಯ ಅಲ್ಲಿಗೆ ಮುಗಿದಿದೆ, ಪರಿಪೂರ್ಣವಾದ ಅರ್ಥ ಕೊಡ್ತಾ ಆ ವಾಕ್ಯ ಮುಗಿದಿದೆ ಅಂತ ಅರ್ಥ ಬರಬೇಕು. ಡೆಫಿನೇಷನ್ ಏನಿದೆ? ಒಂದು ಪೂರ್ಣ ಕ್ರಿಯೆಯಿಂದ ಕೂಡಿದ ವಾಕ್ಯದ ಕೊನೆಯಲ್ಲಿ ಈ ಪೂರ್ಣ ವಿರಾಮ ಚಿಹ್ನೆಯನ್ನು ಬಳಸಬೇಕು. ಅದೇ ನಾನು ಹೇಳಿದ ಹಾಗೆ ಸೆಂಟೆನ್ಸ್ ಅರ್ಥಪೂರ್ಣವಾಗಿ ಎಂಡ್ ಆಗಿದೆ ಅಂತ. ಸೊ ಇಲ್ಲಿ ಏನು ಕೊಟ್ಟಿದ್ದಾರಾ? ವಿದ್ಯಾರ್ಥಿಗಳು ಪದ್ಯವನ್ನು ಹಾಡುತ್ತಾರೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಪೂರ್ಣ ವಿರಾಮ. ಇದು ಪೂರ್ಣ ವಿರಾಮ. ಹಾಡುತ್ತಾರೆ ಮುಗಿತು ಅಲ್ಲಿಗೆ, ಬೇರೆ ಏನು ಸೆಂಟೆನ್ಸ್ ಬೇಕಾಗಿಲ್ಲ. ಅದಕ್ಕೆ ಪರಿಪೂರ್ಣವಾದ ಅರ್ಥವನ್ನು ಕೊಡ್ತಾ ಇದೆ. ವಿದ್ಯಾರ್ಥಿಗಳು ಪದ್ಯವನ್ನು ಹಾಡುತ್ತಾರೆ. ಇನ್ನೊಂದು ಎಕ್ಸಾಂಪಲ್ ನಮ್ಗೆ ಅಂಡರ್ಸ್ಟ್ಯಾಂಡ್ ಆಸಲ ತಿಳ್ಕೊಳ್ಳೋಣ. ರಾಮನು ಶಾಲೆಗೆ ಹೋದನು, ರೈಟ್? ಕರ್ತೃ ಕರ್ಮ ಕ್ರಿಯಾಪದ ಇದೆ, ಸಕ್ಸಸ್ಫುಲ್ ಆಗಿ ಎಂಡ್ ಆಗಿದೆ. ಸೊ ಅದಕ್ಕೋಸ್ಕರ ಇಲ್ಲಿ ನಾವು ಯಾವ ಚಿಹ್ನೆಯನ್ನು ಬಳಸಬೇಕು? ಪೂರ್ಣ ವಿರಾಮ. ಓಕೆ, ಪೂರ್ಣ ಕ್ರಿಯೆಯಿಂದ ಕೂಡಿದ ವಾಕ್ಯದ ಕೊನೆ. ಅದಕ್ಕೋಸ್ಕರ ಇಲ್ಲಿ ಫುಲ್ ಸ್ಟಾಪನ್ನು ಬಳಸಬೇಕು. ಸಿಂಪಲ್ ಆಗಿರ್ತಕ್ಕಂಥದ್ದು, ಕನ್ಫ್ಯೂಷನ್ ಏನು ಮಾಡ್ಕೋಬಾರ್ದು. ಇವನ್ ಇಲ್ಲಿ ಮೇಲೆ ಕೊಟ್ಟಿರ್ತಕ್ಕಂಥ ವಾಕ್ಯಗಳನ್ನು ಗಮನಿಸಿದಾಗ ಕೂಡ ಗೊತ್ತಾಗ್ತದೆ. ನೋಡಿ, ಇಲ್ಲಿ ಬರವಣಿಗೆಯಲ್ಲಿ ಲೇಖನ ಚಿಹ್ನೆಗಳ ಪಾತ್ರ ಅತ್ಯಂತ ಮುಖ್ಯವಾದುದು. ಇಲ್ಲಿ ಏನು ಕೊಟ್ಟಿದ್ದಾರೆ ಅವರು? ಫುಲ್ ಸ್ಟಾಪ್ ಕೊಟ್ಟಿದ್ದಾರೆ. ಯಾಕಂದರೆ ಆ ವಾಕ್ಯ ಅಲ್ಲಿಗೆ ಎಂಡ್ ಆಯಿತು, ಸ್ಟಾಪ್ ಆಯಿತು, ಮುಗೀತು ಅಂತ ಅರ್ಥ. ಓಕೆ, ಸೊ ಗೊತ್ತಾಯಿತು ಪೂರ್ಣ ವಿರಾಮ ಯಾವಾಗ ಬಳಕೆ ಮಾಡ್ತೀವಿ ಅಂತ. ನೆಕ್ಸ್ಟ್ ಎರಡನೇದೇನಿದೆ? ಎರಡನೇದು ಬಂದ್ಬಿಟ್ಟು ಅರ್ಧ ವಿರಾಮ. ಅದನ್ನ ಯಾವ ರೀತಿ ರೀಪ್ರೆಸೆಂಟ್ ಮಾಡ್ತೀವಿ ಅಂತ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಏನಪ್ಪ ಅರ್ಧ ವಿರಾಮ? ಎಲ್ಲಿ ಬಳಸ್ತೀವಿ? ಅನೇಕ ಉಪವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದಾಗ, ಉಪವಾಕ್ಯಗಳು ಮುಗಿದಾಗಲೆಲ್ಲ ಈ ಚಿಹ್ನೆಯನ್ನು ಬಳಸಲಾಗುತ್ತದೆ. ಅಂದರೆ ಒಂದು ಮೇನ್ ವಾಕ್ಯ ಇರ್ತದೆ, ಅದಕ್ಕೆ ಅಧೀನ ವಾಕ್ಯಗಳು ಬರ್ತಾವ. ಅಂಥ ಸಮಯದಲ್ಲಿ ನಾವು ಅರ್ಧ ವಿರಾಮವನ್ನು ಬಳಸ್ತೀವಿ. ಎಕ್ಸಾಂಪಲ್ ಏನು? ತಾವು ಕಡಿಮೆ ಮಾತನಾಡಿದ್ದೀರಿ, ಅಲ್ಪ ವಿರಾಮ,
ಹೆಚ್ಚು ಕೆಲಸ ಮಾಡಿದ್ದೀರಿ. ಓಕೆ, ಸೊ ಇಲ್ಲಿ ತಾವು ಕಡಿಮೆ ಮಾತನಾಡಿದ್ದೀರಿ ಅನ್ನುವುದು ಒಂದು ಪ್ರಧಾನ ವಾಕ್ಯ, ರೈಟ್. ಆ ಪ್ರಧಾನ ವಾಕ್ಯವನ್ನು ಅಧೀನ ವಾಕ್ಯ ಒಂದು ಸಮರ್ಥನೆ ಮಾಡ್ತಾ ಇದೆ. ಏನಂತ? ಹೆಚ್ಚು ಕೆಲಸ ಮಾಡಿದ್ದೀರಿ, ನೀವು ಭಾಳ ಕೆಲಸ ಮಾಡಿದ್ರಿ, ಅದಕ್ಕೋಸ್ಕರ ಕಡಿಮೆ ಮಾತಾಡಿದ್ರಿ. ದಟ್ ಈಸ್ ಆಬ್ವಿಯಸ್, ರೈಟ್. ಜಾಸ್ತಿ ಕೆಲಸ ಮಾಡಬೇಕಾದ್ರೆ ನಾವು ಮಾತಾಡ್ತಾ ಕೆಲಸ ಮಾಡೋಕ್ಕಾಗುತ್ತಾ? ಆಗೋದಿಲ್ಲ. ಸೊ ಅದಕ್ಕೋಸ್ಕರ ತಾವು ಕಡಿಮೆ ಮಾತನಾಡಿದ್ದೀರಿ, ಹೆಚ್ಚು ಕೆಲಸ ಮಾಡಿದ್ದೀರಿ. ಹೆಚ್ಚು ಕೆಲಸ ಮಾಡಿದ್ದೀರಿ ಎಂಬಲ್ಲಿ ಫುಲ್ ಸ್ಟಾಪ್ ಅದ. ಯಾಕೆ ಹೇಳಿ? ಎಂಡ್ ಆಯಿತು, ಅಲ್ಲಿ ನಾವು ಪೂರ್ಣ ವಿರಾಮವನ್ನು ಬಳಕೆ ಮಾಡಬೇಕು. ಆದರೆ ಈ ಹೆಚ್ಚು ಕೆಲಸ ಮಾಡಿದ್ದೀರಿ ಎಂಬುದು ಏನದಲ್ಲ, ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿ ಬರ್ತಕ್ಕಂಥದ್ದು. ಯಾವುದು ಪ್ರಧಾನ ವಾಕ್ಯ? ತಾವು ಕಡಿಮೆ ಮಾತನಾಡಿದ್ದೀರಿ, ರೈಟ್. ಕ್ಲಿಯರ್ ಆಯಿತು ಅಂತ ಅನ್ಕೊತೀನಿ. ನೆಕ್ಸ್ಟ್ ಒನ್, ಅಲ್ಪ ವಿರಾಮ. ಅಲ್ಪ ವಿರಾಮ ಅಂದರೆ ಏನು? ಯಾವುದಾದರೂ ಒಂದು ವಾಕ್ಯವನ್ನು ಹೇಳುವಂಥ ಸಮಯದಲ್ಲಿ ಹಲವಾರು ಪದಗಳನ್ನು ಬಳಕೆ ಮಾಡ್ತಾ ಇದ್ದೀವಿ ಅಂದರೆ ನಾವಿಲ್ಲಿ ಫಾರ್ ಎಕ್ಸಾಂಪಲ್ ರಾಮ, ಸೀತೆ, ರಮೇಶನು ಕೂಡಿಕೊಂಡು ಶಾಲೆಗೆ ಹೋದರು ಅಂಥ ಸಮಯದಲ್ಲಿ ಏನು ಮಾಡಬೇಕು ನಾವು? ರಾಮ, ರಮೇಶ, ಸೀತೆ ಕೂಡಿಕೊಂಡು ಶಾಲೆಗೆ ಹೋದರು, ರೈಟ್. ಸೊ ನೀವು ನಾನು ಬರೆದಿರ್ತಕ್ಕಂಥ ವಾಕ್ಯವನ್ನು ಗಮನಿಸ್ತಾ ಇದ್ದೀರಾ? ರಾಮ ಆದ ನಂತರ ಅಲ್ಪ ವಿರಾಮ ಕೊಟ್ಟೆ, ರಮೇಶ ಆದ ನಂತರ ಕೊಟ್ಟೆ, ರೈಟ್. ಸೊ ಹಾಗಾಗಿ ಅಲ್ಪ ವಿರಾಮ ಅಂದರೆ ಏನು? ಡೆಫಿನಿಷನ್ ನೋಡಿ ಇಲ್ಲಿ. ಸಂಶೋಧನೆಯ ಮುಂದೆ ಹಾಗೂ ಕರ್ತೃ ಕರ್ಮ ಕ್ರಿಯಾಪದಗಳಿಗೆ ಬೇರೆ ಬೇರೆ ವಿಶೇಷಣಗಳು ಬರುವಾಗ ಕೊನೆಯ ವಿಶೇಷಣ ಬಿಟ್ಟು ಉಳಿದವುಗಳೆಲ್ಲವುಗಳ ಮುಂದೆ ಅಲ್ಪ ವಿರಾಮವನ್ನು ಬಳಸಬೇಕು. ಒಂದು ವಾಕ್ಯವನ್ನು ಹೇಳುವಂಥ ಸಮಯದಲ್ಲಿ ಹಲವಾರು ಹೆಸರುಗಳನ್ನು ಅಥವಾ ಹಲವಾರು ವಸ್ತುಗಳ ಬಳಕೆಯನ್ನು ಮಾಡಿದಾಗ ಅಂಥ ಸಮಯದಲ್ಲಿ ನಾವು ಅಲ್ಪ ವಿರಾಮವನ್ನು ಬಳಸ್ತೇವೆ. ನೋಡಿ ಇಲ್ಲಿ, ಬಟ್ಟೆ ಗಿರಣಿ, ರಟ್ಟು, ಪೆನ್ಸಿಲ್, ಬೆಂಕಿ ಕಡ್ಡಿ ತಯಾರಿಕಾ ಘಟಕಗಳನ್ನು ಸ್ಥಾಪಿಸಲಾಗಿದೆ. ಸೊ ಬಟ್ಟೆ ಗಿರಣಿ ಅಲ್ಪ ವಿರಾಮ, ರಟ್ಟು ಅಲ್ಪ ವಿರಾಮ, ಪೆನ್ಸಿಲ್ ಅಲ್ಪ ವಿರಾಮ, ಬಟ್ ಕೊನೆಯದಾಗಿ ಬರ್ತಕ್ಕಂಥದ್ರ ಮುಂದೆ ನಾವು ಕೊಡಬಾರ್ದು, ಅದನ್ನೇ ಕೊಟ್ಟಿದ್ದಾರೆ ಇಲ್ಲಿ. ಕ್ರಿಯಾಪದಗಳಿಗೆ ಬೇರೆ ಬೇರೆ ವಿಶೇಷಣ ಬರುವಾಗ ಕೊನೆಯ ವಿಶೇಷಣ ಬಿಟ್ಟು ಅಂದರೆ ಲಾಸ್ಟ್ ಒನ್ ಬಿಟ್ಟು ಉಳಿದರೆ ಎಲ್ಲವುಗಳ ಮುಂದೆ ನಾವು ಅಲ್ಪ ವಿರಾಮವನ್ನು ಕೊಡಬೇಕು, ರೈಟ್. ಎಕ್ಸಾಂಪಲ್ ಇನ್ನೊಂದು ಹೇಳಿದೆಲ್ಲ ನಾನು, ರಮೇಶ, ಸುರೇಶ, ಮಹೇಶನು ಕೂಡಿ ಶಾಲೆಗೆ ಹೋಗುತ್ತಾರೆ. ರಮೇಶ ಆದಮೇಲೆ ಕೊಡಬೇಕು, ಮಹೇಶ ಆದಮೇಲೆ ಕೊಡಬೇಕು, ಬಟ್ ಕೊನೆಯದಾಗಿ ಬರ್ತಕ್ಕಂಥದ್ದಕ್ಕೆ ಕೊಡಬಾರ್ದು. ಹೋಪ್ ನಿಮಗೆ ಕ್ಲಿಯರ್ ಆಯಿತು. ನೆಕ್ಸ್ಟ್ ಬರ್ತಕ್ಕಂಥದ್ದು ಪ್ರಶ್ನಾರ್ಥಕ. ವೆರಿ ವೆರಿ ಸಿಂಪಲ್. ಪ್ರಶ್ನಾರ್ಥಕ ಎಲ್ಲಿ ಪ್ರಶ್ನೆ ಮಾಡ್ತೀವಿ ಅಲ್ಲಿ ಪ್ರಶ್ನಾರ್ಥಕ ಬರ್ತದ. ಯಾರು ಇವನು? ಯಾರು ಇವನು ಏನಾಗ್ತಾ ಇದೆ ಇಲ್ಲಿ? ಕ್ವಶನ್. ಸೊ ಪ್ರಶ್ನಾರ್ಥಕ ಚಿಹ್ನೆ ಬಳಸಲೇಬೇಕು. ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಇದೇ ಪ್ರಶ್ನಾರ್ಥಕ ಚಿಹ್ನೆ. ಓಕೆ, ಏನು ಕೊಟ್ಟಿದ್ದಾರೆ ಅವರು ಅರ್ಥವನ್ನು ನೋಡ್ತಾ ಹೋಗೋಣ. ಪ್ರಶ್ನೆ ರೂಪದ ಪದ ಮತ್ತು ವಾಕ್ಯಗಳ ಮುಂದೆ ಪ್ರಶ್ನಾರ್ಥಕ ಚಿಹ್ನೆಯನ್ನು ಬಳಸಲಾಗುವುದು. ದಾಶರಥಿ ಯಾರು? ದಾಶರಥಿ ಯಾರು ಅಂತ ಕೇಳಿದ್ದಾರೆ. ನಾನೊಂದು ಎಕ್ಸಾಂಪಲ್ ಕೊಟ್ಟೆ, ಯಾರು ಇವರು, ಅವನು ಯಾರು, ಎಲ್ಲಿಗೆ ಹೋಗುತ್ತಿದ್ದೀರಿ, ಎಲ್ಲಿಗೆ ಹೋಗುತ್ತಿದ್ದೀರಿ, ಹೋಗುತ್ತಿದ್ದೀರಿ ಆದ ನಂತರ ಕ್ವಶನ್ ಮಾರ್ಕ್ ಕೊಡಬೇಕು. ಫಾರ್ ಎಕ್ಸಾಂಪಲ್ ಎಲ್ಲಿಗೆ ಹೋಗುತ್ತಿದ್ದೀರಿ ಎಂಬಲ್ಲಿ ಕಾಮ ಕೊಡೋಕ್ಕಾಗತ್ತಾ? ನೋ, ಆಗಲ್ಲ. ಅಥವಾ ಅಲ್ಪ ವಿರಾಮ ಕೊಡೋಕ್ಕಾಗತ್ತಾ? ಆಗಲ್ಲ. ಅಥವಾ ಫುಲ್ ಸ್ಟಾಪ್ ಕೊಡೋಕ್ಕಾಗತ್ತಾ? ಆಗಲ್ಲ. ಯಾಕಂದರೆ ಇಲ್ಲಿ ಪ್ರಶ್ನೆ ಮಾಡ್ತಾ ಇದ್ದೀವಿ, ಎಲ್ಲಿ ಅಂತ ಕ್ವಶನ್ ಆಗ್ತಾ ಇದ್ದೀವಿ. ಅದಕ್ಕೋಸ್ಕರ ನಾವಿಲ್ಲಿ 100% ಕ್ವಶನ್ ಮಾರ್ಕನ್ನೇ ಬಳಸಬೇಕು, ರೈಟ್. ಸೊ ಸಿಂಪಲ್, ಇದೇನು ಟಫ್ ಕಾನ್ಸೆಪ್ಟ್ ಅಲ್ಲ, ನಿಮ್ಗೆ ಈಸಿಯಾಗಿ ಅರ್ಥ ಆಗ್ತದೆ. ಬಟ್ ಸಿನ್ಸ್ ಇಟ್ ಇಸ್ ಗಿವನ್ ದ ಸಿಲೆಬಸ್ ಐ ಆಮ್ ಎಕ್ಸ್ಪ್ಲೇನಿಂಗ್ ಇಟ್ ಒನ್ ಬೈ ಒನ್. ಓಕೆ, ನೆಕ್ಸ್ಟ್ ಭಾವಸೂಚಕ ಅಂದರೆ ಭಾವನೆಗಳನ್ನು ಎಕ್ಸ್ಪ್ರೆಸ್ ಮಾಡ್ತಕ್ಕಂಥ ಸಮಯದಲ್ಲಿ. ಭಾವನೆಗಳಂದರೆ ಯಾವುದು? ಹರ್ಷ ಆಗಿರಬಹುದು, ಆಶ್ಚರ್ಯ ಆಗಿರಬಹುದು, ಸಂತೋಷ ಆಗಿರಬಹುದು, ವಿಷಾದ, ದುಃಖ. ಸೊ ಇವುಗಳನ್ನು ಎಕ್ಸ್ಪ್ರೆಸ್ ಮಾಡ್ತಕ್ಕಂಥ ಸಮಯದಲ್ಲಿ ಈ ಎಕ್ಸ್ಕ್ಲಾಮೇಟರಿ ಮಾರ್ಕ್ ಅಂತಾರೆ ಇಂಗ್ಲೀಷಲ್ಲಿ, ಅಥವಾ ಕನ್ನಡದಲ್ಲಿ ಭಾವಸೂಚಕ ಚಿಹ್ನೆಯನ್ನು ಬಳಸ್ತಾರೆ. ಅಯ್ಯೋ ಹೀಗಾಗಬಾರದಾಗಿತ್ತು, ಅಯ್ಯೋ ಅವನು ತೀರಿಕೊಂಡನೇ, ಅಯ್ಯೋ ಅಬ್ಬಾ. ಸೊ ರೈಟ್. ಸೊ ಈ ರೀತಿಯಾಗಿ ಆಶ್ಚರ್ಯ, ಸಂತೋಷ, ವಿಷಾದಗಳನ್ನು ಎಕ್ಸ್ಪ್ರೆಸ್ ಮಾಡ್ತಕ್ಕಂಥ ಸಮಯದಲ್ಲಿ ಭಾವಸೂಚಕವನ್ನು ಬಳಸ್ತೀವಿ. ನೆಕ್ಸ್ಟ್ ಬರ್ತಕ್ಕಂಥದ್ದು ಉದ್ಧರಣ ಚಿಹ್ನೆ. ಉದ್ಧರಣ ಚಿಹ್ನೆ ಅಂದರೆ ಏನು? ಯಾವುದಾದ್ರೂ ಒಬ್ಬ ಗ್ರೇಟ್ ವ್ಯಕ್ತಿಯ ವಾಕ್ಯವನ್ನು ಹೇಳಬೇಕನ್ನೋ ಸಮಯದಲ್ಲಿ ಬಳಸ್ತೀವಿ. ಫಾರ್ ಎಕ್ಸಾಂಪಲ್, ನೀವು ನನಗೆ ರಕ್ತವನ್ನು ಕೊಡಿ, ನಾನು ನಿಮಗೆ ಸ್ವತಂತ್ರವನ್ನು ಕೊಡುತ್ತೇನೆ ಅಂತ ಒಬ್ರು ಹೇಳಿದರು, ಮಹಾನ್ ವ್ಯಕ್ತಿಗಳು, ಸುಭಾಷ್ ಚಂದ್ರ ಬೋಸ್, ರೈಟ್. ಈ ವಾಕ್ಯವನ್ನು ಬರಿಬೇಕಾದ ಸಮಯದಲ್ಲಿ ನಾವು ಈ ಉದ್ಧರಣ ಚಿಹ್ನೆಯನ್ನು ಬಳಸಲೇಬೇಕು. ಯಾಕೆ? ಒಬ್ಬರು ಹೇಳಿದ ಮಾತನ್ನೇ ಯಥಾವತ್ತಾಗಿ ಬರೆಯುವಾಗ ಈ ಚಿಹ್ನೆಯನ್ನು ಬಳಸಲಾಗುವುದು. ಎಕ್ಸಾಂಪಲ್ ಏನು ಕೊಟ್ಟಿದ್ದಾರೆ ಇಲ್ಲಿ? ಶಿಕ್ಷಣವು ಕೆಲವೇ ಜನರ ಸ್ವತ್ತಾಗಿದೆ, ಪ್ರಗತಿಪರ ರಾಜ್ಯದಲ್ಲಿ ಎಲ್ಲರೂ ಆಜನ್ಮಸಿದ್ಧ ಹಕ್ಕಾಗಬೇಕು. ಇದು ಯಾರು ಹೇಳ್ತಕ್ಕಂಥದ್ದು? ಸರ್ ಎಂ ವಿಶ್ವೇಶ್ವರಯ್ಯನವರು. ಅದೇ ರೀತಿಯಾಗಿ ನಾನು ಸುಭಾಷ್ ಚಂದ್ರ ಬೋಸ್ ಅವ್ರದ್ದು ಕೂಡ ಹೇಳಿದೆ. ಇನ್ನೊಂದು ಎಕ್ಸಾಂಪಲ್, ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು, ಅದನ್ನು ನಾನು ಪಡೆದೇ ತೀರುತ್ತೇನೆ. ಸೊ ಇದನ್ನು ಯಾವ ರೀತಿ ಬಳಕೆ ಮಾಡ್ಕೋಬೇಕು? ನಾವು ಉದ್ಧರಣ ಚಿಹ್ನೆಯನ್ನು ಬಳಕೆ ಮಾಡಿ ಬರಿಬೇಕು. ಯಾಕಂದರೆ ಅದು ಒಂದು ಗ್ರೇಟ್ ಸೆಂಟೆನ್ಸ್ ಗಿವನ್ ಬೈ ದ ಗ್ರೇಟ್ ಲೀಡರ್.
ಓಕೆ, ಸೊ ಈ ರೀತಿಯಾಗಿ ಇಂಪಾರ್ಟೆಂಟ್ ಅಥವಾ ಹೇಳಿದ ಮಾತನ್ನೇ ಯಥಾವತ್ತಾಗಿ ಬರೆಯುವಂಥ ಸಮಯದಲ್ಲಿ ಉದ್ಧರಣ ಚಿಹ್ನೆಯನ್ನು ಬಳಕೆ ಮಾಡಬೇಕು. ವಾಕ್ಯವೇಷಣ ಚಿಹ್ನೆ, ವಾಕ್ಯವೇಷ್ಟನ ಚಿಹ್ನೆ ಅಂತ ಇದೆ. ಏನಪ್ಪ ಹಿಂಗಂದರೆ ಪಾರಿಭಾಷಿಕ ಪದಗಳನ್ನು ಬಳಸುವಾಗ ಅಂದರೆ ಅನ್ಯ ಭಾಷೆಯ ಪದಗಳನ್ನು ಬಳಸ್ತಕ್ಕಂಥ ಸಮಯದಲ್ಲಿ ಇದನ್ನು ಬಳಸ್ತೀವಿ. ಉದಾಹರಣೆ ನೋಡಿ ಇಲ್ಲಿ, ಕನ್ನಡ ಭಾಷೆಯಲ್ಲಿ ಇಂಗ್ಲೀಷ್, ಪರ್ಷಿಯನ್, ಪೋರ್ಚುಗೀಸ್ ಭಾಷೆಗಳ ಪದಗಳನ್ನು ಬಳಸಲಾಗುತ್ತದೆ. ಸೊ ಈ ವಾಕ್ಯವನ್ನು ಗಮನಿಸಿದಾಗ ಬೇರೆ ಭಾಷೆ ಪದಗಳು ಯಾವುದು? ಇಂಗ್ಲೀಷ್, ಪರ್ಷಿಯನ್ ಮತ್ತು ಪೋರ್ಚುಗೀಸ್. ಸೊ ಅವುಗಳನ್ನು ಬರಿಬೇಕಂತ ಸಮಯದಲ್ಲಿ ಏನು ಬಳಕೆ ಮಾಡಿದ್ವಿ ನಾವು? ವಾಕ್ಯವೇಷ್ಟನ ಚಿಹ್ನೆಗಳನ್ನು ಬಳಕೆ ಮಾಡಿದ್ದೀವಿ. ಹೋಪ್ ನಿಮಗೆ ಕ್ಲಿಯರ್ ಆಗ್ತಾ ಇದೆ. ಇಂಗ್ಲೀಷ್ ಭಾಷೆ ಅಥವಾ ಬೇರೆ ಭಾಷೆ ಪದಗಳನ್ನು ಬಳಸ್ತಕ್ಕಂಥ ಸಮಯದಲ್ಲಿ ಈ ಚಿಹ್ನೆಯನ್ನು ಬಳಸ್ತೀವಿ. ನೆಕ್ಸ್ಟ್ ಆವರಣ ಚಿಹ್ನೆ. ಆವರಣ ಚಿಹ್ನೆಯನ್ನು ಯಾವಾಗ ಬಳಕೆ ಮಾಡ್ಕೋತೀವಿ? ಅವುಗಳ ಅರ್ಥವನ್ನು ಹೇಳಬೇಕಂತ ಸಮಯದಲ್ಲಿ. ಅಂದರೆ ನೀರನ್ನು ವಿಭಜಿಸಿದರೆ ಆಮ್ಲಜನಕ, ಜಲಜನಕ ಉತ್ಪತ್ತಿಯಾಗುತ್ತದೆ. ಆಮ್ಲಜನಕದ ಮೀನಿಂಗನ್ನು ಹೇಳೋ ಸಲುವಾಗಿ, ಅದರ ಸಮಾನಾರ್ಥಕವನ್ನು ಹೇಳೋ ಸಲುವಾಗಿ ನಾವಿಲ್ಲಿ ಇದನ್ನು ಬಳಕೆ ಮಾಡಿಕೊಂಡಿದ್ದೀವಿ, ಆವರಣ ಚಿಹ್ನೆಯನ್ನು ಬಳಕೆ ಮಾಡಿಕೊಂಡಿದ್ದೀವಿ. ಅಥವಾ ಜಲಜನಕ ಅನ್ನೋದಕ್ಕೆ ಇಂಗ್ಲೀಷಲ್ಲಿ ಏನಂತಾರೆ? ಹೈಡ್ರೋಜನ್. ಸೊ ಅದರ ಅರ್ಥವನ್ನು ಹೇಳೋ ಸಲುವಾಗಿ ಆವರಣ ಚಿಹ್ನೆಯನ್ನು ಬಳಕೆ ಮಾಡಿಕೊಂಡಿದ್ದೀವಿ. ಡೆಫಿನೇಷನ್ ನೋಡಿ ಇಲ್ಲಿ, ಒಂದು ಪದವನ್ನು ಅಥವಾ ವಾಕ್ಯವನ್ನು ಹೇಳಿ ಅದಕ್ಕೆ ಸಮಾನಾರ್ಥಕವಾಗುವ ಪದಗಳನ್ನು ಬಳಕೆ ಮಾಡಿದರೆ ಅಂಥ ಸಮಯದಲ್ಲಿ ಈ ಚಿಹ್ನೆಯನ್ನು ಬಳಸಬೇಕು. ಹೋಪ್ ನಿಮಗೆ ಕ್ಲಿಯರ್ ಆಯಿತು. ನೆಕ್ಸ್ಟ್ ಬರೋದು ವಿವರಣಾತ್ಮಕ ಚಿಹ್ನೆ. ಹೆಸರಲ್ಲಿದೆ, ವಿವರಣೆ ಕೊಡಬೇಕಂತ ಸಮಯದಲ್ಲಿ, ಅಂದರೆ ಒಂದು ಅಭಿಪ್ರಾಯದ ವಿವರಣೆಯ ಮುಂದೆ ತಿಳಿಸಿದಂತೆ ಇದೆ ಎಂದು ತೋರಿಸುವ ಸಂದರ್ಭದಲ್ಲಿ ಈ ಚಿಹ್ನೆಯನ್ನು ಬಳಸಲಾಗ್ತದೆ. ಪಂಚವಾದ್ಯಗಳು ಯಾವ್ಯಾವುದು? ತಾಳ, ಹಳಗ, ಗಂಟೆ, ಮೌರಿ, ಸನಾದಿ. ಸೊ ಇವುಗಳನ್ನೆಲ್ಲವನ್ನು ಹೇಳೋದು ಒಂದೇ, ಇದನ್ನು ಹೇಳೋದು ಒಂದೇ. ಇವುಗಳಿಗೆ ವಿವರಣೆಯನ್ನು ಕೊಡ್ತಕ್ಕಂಥ ಪದಗಳು ಇವಾಗಿರ್ತಾವ. ಅಥವಾ ಪಂಚೇಂದ್ರಿಯಗಳು ಅಂತ ಕೊಟ್ಬಿಟ್ಟು ನಾವು ಬರಿಬಹುದು. ಕಣ್ಣು, ಮೂಗು, ನಾಲಿಗೆ. ಓಕೆ, ಪಂಚೇಂದ್ರಿಯ ಅಂದರೆ ಒಂದೇ, ಅವುಗಳಿಗೆ ವಿವರಣೆ ಕೊಡ್ತಕ್ಕಂಥ ಪದಗಳಾಗಿ ಈ ಕಣ್ಣು, ಮೂಗು, ನಾಲಿಗೆ ಎಲ್ಲವೂ ಬರ್ತದ. ಓಕೆ, ಸೊ ಈ ರೀತಿಯಾಗಿ ವಿವರಣಾತ್ಮಕ ಹೇಳಿಕೆಗಳನ್ನು ಕೊಡಬೇಕಂತ ಸಮಯದಲ್ಲಿ ಈ ಚಿಹ್ನೆಯನ್ನು ಬಳಕೆ ಮಾಡುತ್ತೇವೆ. ನೆಕ್ಸ್ಟ್ ಹೆಡ್ಡಿಂಗ್ ವಾಕ್ಯ ಪ್ರಕಾರಗಳು. ಎಷ್ಟಿದಾವಪ್ಪ ಕನ್ನಡದಲ್ಲಿ ವಾಕ್ಯ ಪ್ರಕಾರಗಳು? 3 ಇದಾವ. ಯಾವ್ದ್ಯಾವುದು? ಸಾಮಾನ್ಯ ವಾಕ್ಯ, ಎರಡನೇದ್ದು ಸಂಯೋಜಿತ ವಾಕ್ಯ, ಹಾಗೆ ಮೂರನೇದಾಗಿ ಮಿಶ್ರ ವಾಕ್ಯ. ಎಕ್ಸಾಮಲ್ಲಿ ಪ್ರಶ್ನೆ ಬರ್ಬೋದು ಈ ಟಾಪಿಕ್ ಮೇಲೆ ಕೂಡ. ಒಂದು ವಾಕ್ಯವನ್ನು ಕೊಟ್ಟು ಈ ಕೆಳಗಿನವುಗಳಲ್ಲಿ ಯಾವ ಒಂದು ಕೆಟಗರಿಗೆ ಇದು ಹೋಲ್ತದ? ಸಾಮಾನ್ಯ ಆಗ್ತದನ, ಸಂಯೋಜಿತ ಆಗ್ತದನ, ಅಥವಾ ಮಿಶ್ರ ವಾಕ್ಯ ಆಗ್ತದನ? ಯಾವ ರೀತಿ ಐಡೆಂಟಿಫೈ ಮಾಡಬೇಕು? ಲೆಟ್ ಅಸ್ ಡಿಸ್ಕಸ್ ದ್ಯಾಟ್. ಮೊದಲನೇದಾಗಿ ಏನು ಕೊಟ್ಟಿದ್ದಾರೆ? ಸಾಮಾನ್ಯ ವಾಕ್ಯದ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಈ ವಾಕ್ಯಗಳನ್ನು ಗಮನಿಸಿ. ಯಾವ್ಯಾವುದು? ಕಾರವಾರದಲ್ಲಿ ಮಲೇರಿಯಾ ವ್ಯಾಪಕವಾಗಿ ಹಬ್ಬಿತ್ತು, 1ನೇ ವಾಕ್ಯ. ಎರಡನೇದ್ದು, ಕಾರವಾರದಲ್ಲಿ ಉದ್ಯೋಗಿಯಾಗಿದ್ದ ವೀರೇಶ್ವರ್ ಪಾಠಕ್ ಮಲೇರಿಯಾದಿಂದ ಬಳಲಿದರು. ಮೂರನೇದ್ದು, ವೀರೇಶ್ವರ್ ಪಾಠಕ್ರನ್ನು ಬೆಂಗಳೂರಿಗೆ ವರ್ಗಾವಣೆ ಮಾಡಲಾಯಿತು. ಈ 3 ವಾಕ್ಯಗಳನ್ನು ಗಮನಿಸಿದಾಗ ಕ್ರಿಯಾಪದಗಳು ಯಾವುದ್ಯಾವುದು? ಒಂದು ಹಬ್ಬಿತ್ತು, ಇನ್ನೊಂದು ಬಳಲಿದರು, ಹಾಗೆ ಕೊನೆಯದಾಗಿ ಮಾಡಲಾಯಿತು. ಸೊ ಪ್ರತಿಯೊಂದು ವಾಕ್ಯದಲ್ಲಿ ಒಂದೊಂದೇ ಪೂರ್ಣ ಕ್ರಿಯಾಪದವಿದೆ. ದಿಸ್ ಪಾಯಿಂಟ್ ಈಸ್ ಇಂಪಾರ್ಟೆಂಟ್. ಸಾಮಾನ್ಯ ವಾಕ್ಯದಲ್ಲಿ ಎಷ್ಟು ಬೇಕಾದಷ್ಟು ಕ್ರಿಯಾಪದಗಳಿರ್ಬೋದು. ಒಂದೇ ಕ್ರಿಯಾಪದ ಇದ್ದರೆ ಅದು ಸಾಮಾನ್ಯ ವಾಕ್ಯ ಅಂತಲ್ಲ, ಎಷ್ಟು ಬೇಕಾದಷ್ಟು ಇರ್ಬೋದು. ಬಟ್ ಪೂರ್ಣ ಕ್ರಿಯಾಪದ ಒಂದೇ ಇರಬೇಕು. ವೆರಿ ಇಂಪಾರ್ಟೆಂಟ್. ಈ ಪದವನ್ನು ಅರ್ಥ ಮಾಡ್ಕೋಬೇಕು ನೀವು, ಪೂರ್ಣ ಕ್ರಿಯಾಪದ ಅಂತ ಹೇಳಿ. ಸೊ ನೋಡಿ ಇಲ್ಲಿ, ಕಾರವಾರದಲ್ಲಿ ಮಲೇರಿಯಾ ವ್ಯಾಪಕವಾಗಿ ಹಬ್ಬಿತ್ತು, ಒಂದೇ ಒಂದು ಕ್ರಿಯಾಪದ ಅದ. ಸೊ ಸಾಮಾನ್ಯ ವಾಕ್ಯ ಅಂತ ಈಸಿಲಿ ಹೇಳಬಹುದು. ಡೆಫಿನೇಷನ್ ನೋಡಿದರೆ ಇನ್ನೂ ಕ್ಲಿಯರ್ ಆಗ್ತದೆ ನಿಮಗೆ. ಏನಿದೆ ಡೆಫಿನೇಷನ್? ಒಂದು ಪೂರ್ಣ ಕ್ರಿಯಾಪದದೊಂದಿಗೆ ಸ್ವತಂತ್ರವಾಗಿರುವ ವಾಕ್ಯವನ್ನು ಸಾಮಾನ್ಯ ವಾಕ್ಯ ಎಂದು ಕರೆಯುತ್ತೇವೆ. ಸೊ ಸಿಂಪಲ್ ಆಗಿರ್ತಕ್ಕಂಥದ್ದು. ಇಲ್ಲಿ ಸಂಯೋಜನೆ ಮಾಡ್ತಕ್ಕಂಥ ಲೈಕ್ ಆದ್ದರಿಂದ, ಮತ್ತು, ಹಾಗಾಗಿ, ಜೊತೆಗೆ ಇಂಥ ಯಾವ ಪದಗಳ ಬಳಕೆಯೂ ಆಗಿರೋದಿಲ್ಲ. ದಟ್ ಇಸ್ ಒಂದನೇ ಪಾಯಿಂಟ್. ಎರಡನೇ ಪಾಯಿಂಟ್, ಪ್ರಧಾನ ವಾಕ್ಯ ಬರೋದು, ಅದರೊಳಗಡೆ ಅಧೀನ ವಾಕ್ಯ ಬರೋದು, ಪ್ರಧಾನ ವಾಕ್ಯಕ್ಕೆ ಅಧೀನ ವಾಕ್ಯ ಸಪೋರ್ಟ್ ಮಾಡೋದು, ಈ ಥರನಾಗಿರ್ತಕ್ಕಂಥದ್ದು ಯಾವುದೂ ಬರೋದಿಲ್ಲ. ಸಿಂಪಲ್ ಆಗಿರ್ತಕ್ಕಂಥ ಒಂದು ವಾಕ್ಯ ಇರ್ತದೆ, ಸಾದಾ ವಾಕ್ಯ ಇರ್ತದೆ. ಅದರಲ್ಲಿ ಪರಿಪೂರ್ಣ ಅರ್ಥವನ್ನು ಕೊಡ್ತಕ್ಕಂಥ ಒಂದು ಕ್ರಿಯಾಪದ ಇರ್ತದೆ ಅಲ್ವಾ. ಈ ಕೊಟ್ಟಿರ್ತಕ್ಕಂಥ ವಾಕ್ಯಗಳಲ್ಲಿ ಹಬ್ಬಿತ್ತು ಆಗಿರ್ಬೋದು, ಅಥವಾ ಬಳಲಿದರು ಆಗಿರಬಹುದು, ಅಥವಾ ಮಾಡಲಾಯಿತು. ಸೊ ಈ 3 ಕ್ರಿಯಾಪದಗಳಿದಾವ. ಇವು ಪೂರ್ಣ ಕ್ರಿಯಾಪದಗಳು. ಹಬ್ಬಿತ್ತು, ಬಳಲಿದರು, ಮಾಡಲಾಯಿತು. ಓಕೆ, ಕಂಪ್ಲೀಟಾಗಿ ಎಂಡ್ ಆಗ್ತಾ ಇದೆ ಇಲ್ಲಿ. ಸರ್ ನಮ್ಗೆ ಅರ್ಥ ಆಗಲಿಲ್ಲ, ಇನ್ನೊಂದು ಎಕ್ಸಾಂಪಲ್ ಕೊಡಿ. ಒಂದು ಕೊಡ್ತೀನಿ ನೋಡಿ ಇಲ್ಲಿ. ರಾಮನು ಟಿವಿಯನ್ನು ನೋಡುತ್ತಾ ಊಟ
ಮಾಡುತ್ತಿದ್ದಾನೆ. ಓಕೆ, ಇದು ಒಂದು ವಾಕ್ಯ, ರೈಟ್. ಈ ವಾಕ್ಯದಲ್ಲಿ ಏನಾಗ್ತಾ ಇದೆ, ಎರಡು ಕ್ರಿಯಾಪದಗಳು ಬರ್ತಾ ಇದ್ದಾವೆ. ಯಾವ್ದ್ಯಾವುದು? ಒಂದು ನೋಡುತ್ತಾ, ಇನ್ನೊಂದು ಮಾಡುತ್ತಿದ್ದಾನೆ. ಈ ಎರಡು ಕ್ರಿಯಾಪದಗಳನ್ನು ನೋಡಿದಾಗ ಪೂರ್ಣ ಕ್ರಿಯಾಪದ ಅಂತ ಯಾವ್ದು ಅನ್ಸುತ್ತೆ? ಕಂಪ್ಲೀಟ್ ಆಗಿರ್ತಕ್ಕಂಥದ್ದು